Hello, hi, good morning. Week 3, day 1. Yeah. So, ಇವತ್ತು ಸೇಮ್ 24 ಗ್ರಾಮ್ ಆಫ್ ಪ್ರೋಟೀನ್ ಇವತ್ತು ನಮ್ಮನೇಲಿ ಇಡ್ಲಿ ಸಾಂಬಾರು ಮಾಡಿದ್ದಾರೆ. ಸೊ ಲೈಟಾಗಿ ಕಾಪ್ಸ್ ತೊಗೋತೀನಿ. ಬಿಸಿ ಬಿಸಿ ಫುಡ್ ಲೈಕ್ ಇಡ್ಲಿ ದೋಸೆ ಬಿಸಿ ಏನೇ ತಿಂದರೂ ನಿಮ್ಮ ಹೊಟ್ಟೆಯಲ್ಲಿನ ಅಗ್ನಿನ ಇನ್ವೋಕ್ ಮಾಡ್ದಂಗೆ. ಸೊ ಇಡ್ಲಿ ಈಸ್ ವೆರಿ ಗುಡ್ ಫಾರ್ ಡೈಜೆಷನ್ ಟು ಆ್ಯಂಡ್ ಇಟ್ಸ್ ಗುಡ್ ಫಾರ್ ಯುವರ್ ಗಟ್ ಫರ್ಮೆಂಟೆಡ್ ಫುಡ್. ಸೊ ಹಾಗಾಗಿ ಇಡ್ಲಿ ಸಾಂಬಾರ್ ಕಾಪ್ಸ್ ತೊಗೋತೀನಿ. ಅದಾದ್ಮೇಲೆ ಮಧ್ಯಾಹ್ನಕ್ಕೆ ಇರೋ ಸಾಂಬಾರ್ಗೆ ನಮ್ಮ ಸೋಯಾ 100 ಗ್ರಾಮ್ ಮಾಡಿಕೊಂಡು ಸಾಂಬಾರ್ ಜೊತೆ ಡಿಪ್ ಮಾಡ್ಕೊಂಡು ತಿಂತೀನಿ. ಸಂಜೆ ಸ್ನ್ಯಾಕ್ಗೆ ಡ್ರೈ ಫ್ರೂಟ್ಸ್ ಉಂಡೆ ಒಂದು ತಿನ್ಕೋತೀನಿ. ದಟ್ಸ್ ಆಲ್ ಫಾರ್ ಮೈ ಡೇ. ಬೆಳಗ್ಗೆ ಎದ್ದ ತಕ್ಷಣ ಐ ಸ್ಟಾರ್ಟೆಡ್ ವಿತ್ ಅ ಕಾಫಿ ವರ್ಕ್ಔಟ್, ದೆನ್ ಪ್ರೋಟೀನ್, ದೆನ್ ಸಮ್ ಫೈಬರ್ಸ್ಗೆ ಐ ಬಿ ಈಟಿಂಗ್ ಬಾಟಲ್ ಗಾರ್ಡ್ 250 grams. So yeah, that's it for the day. A fruit, one banana in my shake. That's it. Sorry, forgot to inform. ನನ್ನ B12ಗೆ ಬಟರ್ ಮಿಲ್ಕ್ ಐ ನೋ ಜಾಸ್ತಿ ಪ್ರಮಾಣದಲ್ಲಿ ನನಗೆ ಸಿಗಲ್ಲ, ಬಟ್ ಏನು ಮಾಡೋಕ್ಕೂ ಆಗಲ್ಲ. ದಿನ ಒಂದು 200 ml ಮಜ್ಜಿಗೆ ಪ್ಯಾಕೆಟ್ ಕುಡಿತಾ ಇದ್ದೀನಿ ಫಾರ್ ಮೈ B12. ಸೈಮಲ್ಟೇನಿಯಸ್ಲಿ ನೆಕ್ಸ್ಟ್ ವೀಕ್ 4th ಇಂಜೆಕ್ಷನ್ ಆದಮೇಲೆ ಡಾಕ್ಟರ್ ವೈಟಮಿನ್ ಟ್ಯಾಬ್ಲೆಟ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಫಾರ್ B12 ಆ್ಯಂಡ್ ವಿಟಮಿನ್ ಡಿ ನೋಡಿ, ಸನ್ನೇ ಇಲ್ಲ. ನಾವೇನು ಮಾಡೋಣ, 10 ಗಂಟೆ ಟೈಮು, ದೇರ್ ಇಸ್ ನೋ ಸನ್. ದೋ ಐ ವಾಕ್ ಡೈಲಿ ಬಟ್ ದೆರ್ ಇಸ್ ನೋ ಸನ್. ಸೊ ಹಾಗಾಗಿ ಏನು ಮಾಡೋಕ್ಕೂ ಆಗಲ್ಲ. ವಿಟಮಿನ್ ಟ್ಯಾಬ್ಲೆಟ್ಸ್ ತಗೋತಾ ಇರಬೇಕು, ಜೀವನ ನಡೆಸ್ತಾ ಇರಬೇಕು. ಸೊ ಫಸ್ಟ್ ವೀಕಲ್ಲಿ ಕ್ಯಾಲೋರಿ ಮ್ಯಾನೇಜ್ಮೆಂಟ್ ಗೊತ್ತಾಗ್ತಾ ಇರಲಿಲ್ಲ, ಮಿಸ್ಟೇಕ್ ಆಗಿತ್ತು. ಸೆಕೆಂಡ್ ವೀಕಲ್ಲಿ ಕ್ಯಾಲೋರಿ ಮ್ಯಾನೇಜ್ಮೆಂಟ್ ಗೊತ್ತಾಯಿತು, ಬಟ್ ನೈಟ್ ಸ್ನ್ಯಾಕಿಂಗ್ ಲೈಟಾಗೆ ತಿಂದರೂ ನೈಟ್ ಸ್ನ್ಯಾಕಿಂಗ್ ಇಸ್ ನಾಟ್ ಅಲೌಡ್. ಸೊ ಸೆಕೆಂಡ್ ವೀಕಿನ ಮಿಸ್ಟೇಕ್ ಅದಾಗಿತ್ತು. ಲೆಟ್ ಮೀ ಸ್ಟಾರ್ಟ್ ಮೈ ಥರ್ಡ್ ವೀಕ್ ವಿತ್ zero mistake, hopefully. Let me just do it for 1 week. Let me just see how it feels like. Though first week, second week, whatever I have little bit followed in my diet, it has immensely helped me. ನನ್ನನ್ನು ತುಂಬಾನೇ ಲಿಫ್ಟ್ ಮಾಡಿದೆ. ಸೊ ಇಟ್ಸ್ ಬಿನ್ ಅ ಲಾಂಗ್ ಟೈಮ್. ಮುಂಚೆ ದೇ ವಾಸ್ ಅ ಟೈಮ್ಸ್ ವೇರ್ ನಾನು 4 ವರ್ಷ ಒಂದಿನ ಮಿಸ್ ಮಾಡ್ತಿರೋ ಯೋಗ ಕ್ಲಾಸ್ಗೆ ಹೋಗಿದ್ದುಂಟು. ಅದಾದಮೇಲೆ ಜಸ್ಟ್ ಐ ವಾಸ್ ಔಟ್ ಆಫ್ ಟ್ರ್ಯಾಕ್. ಅದಾದಮೇಲೂ ಮಿಡ್ಲಲ್ಲಿ ಕಲ್ಟ್ ಫಿಟ್ನೆಸ್ಗೆಲ್ಲ ಹೋಗ್ತಿದ್ದೆ, ಜಿಮ್ಮು ಯೋಗ ಎಲ್ಲ ಮಾಡ್ತಿದ್ದೆ. ಬಟ್ ಸ್ಟಿಲ್ ಯು ನೋ ರೈಟ್. ಸೊ ಒಂದ್ಸತಿ ನಾವೇನಾದರೂ ಫ್ಯೂ ಡೇಸ್ ಗ್ಯಾಪ್ ತೊಗೊಂಡ್ಬಿಟ್ರು ಅದು ಮಂತ್ಸ್ ಗಟ್ಟಲೆ ಆಗೋಗುತ್ತೆ. ಸೊ ಈ ಸತಿ ನಾನು ಸ್ಟಾರ್ಟ್ ಮಾಡಿರೋದನ್ನ ಕಂಪ್ಲೀಟ್ ದಿಸ್ ಹೋಲ್ ಇಯರ್. ಲೆಟ್ ಮಿ ಜಸ್ಟ್ ಫಾಲೋ ಇಟ್. ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ದ ನ್ಯೂ ಮೀ ಜೊತೆ ಐ ಜಸ್ಟ್ ವಾಂಟ್ ಟು ಸ್ಟಾರ್ಟ್ ಮೈ ನ್ಯೂ ಇಯರ್ ಇನ್ ಅ ನ್ಯೂ ಎರಾ. Yeah, gonna do it. I'm gonna follow it. Clean. So I have taken my buttermilk and spinach. So ಸೋರೆಕಾಯಿ ಒಂದೇ ಹೆಂಗೆ ತಿನ್ನೋದು, ಸೊ ಸ್ಪಿನಾಚ್ ಒಂದು ಹಾಕ್ಕೊಂಡು ತಿಂತೀನಿ. ಸೊ ಆ್ಯಕ್ಚುಲಿ ನಮ್ಗೆ 5 ಕೌಂಟ್ ಅಲ್ವಾ ಬೇಕಾಗಿರೋದು. ಸಾಂಬಾರಲ್ಲಿ ಏನೇ ತರಕಾರಿ ಸಿಕ್ಕಿದ್ರು ಸಪ್ರೇಟಾಗಿ ನಾನು ತಿನ್ಕೊಂಡ್ಲೇಬೇಕಲ್ವಾ. ಸೊ ರಾ ವೆಜಿಟೇಬಲ್ಸ್, ಕ್ಯಾರೆಟ್ ಮತ್ತು ಸೌಳೆಕಾಯಿ ತಿಂತಿದ್ದೀನಿ. ಸೊ ಇಷ್ಟೆಲ್ಲ ತಿಂದು ಮುಗಿಸೋಷ್ಟರಲ್ಲಿ ಐ ಬಿ ಡನ್ ವಿತ್ ಮೈ ಡೇ ವಿತ್ 70 to 80 grams, 70 grams of protein and maybe 4 different vegetables, 500 gram mattige. Yes, I'm gonna do this for myself. ಅ ವೆರಿ ವೆರಿ ಇಂಟ್ರೆಸ್ಟಿಂಗ್ ಮೆನು ಫಾರ್ ಮೈ ಆಫ್ಟರ್ನೂನ್ ಲಂಚ್. ಏನಂದರೆ ಬೆಳಗ್ಗೆದು ಇಡ್ಲಿ ಜೊತೆ ಇರೋ ಸಾಂಬಾರು, ಉಳ್ಸೊಪ್ಪು, ಚಟ್ನಿ ಮಧ್ಯಾಹ್ನ ಫ್ರೆಶ್ ಆಗಿ ಮಾಡಿದ್ದು, ಸೋರೆಕಾಯಿ 1/4 kg ಆಗೋಷ್ಟು, 100 ಗ್ರಾಮ್ಸ್ ಕ್ಯಾರೆಟ್, ಒಂದು 50 ಗ್ರಾಮ್ಸ್ ಆಗೋಷ್ಟು ಕುಕುಂಬರ್. ಸೋಯಾ 3 ವಿಷಲ್ ಆಗಿದೆ. ಈಗ ಅದನ್ನು ತೆಗೆದು ಇಲ್ಲಿ ಸೈಡಲ್ಲಿ ಹಾಕ್ಕೊಂಡು ಇದು ಎಲ್ಲದ್ರ ಜೊತೆ ತಿನ್ನೋದು. Done for the day with a fantastic meal. All thanks to my mother, Usha. Finally, the lunch is complete with soya. ಇದನ್ನೆಲ್ಲ ತಿಂದು ಮುಗಿಸ್ತೀನಿ. ಇದು ಮಜ್ಜಿಗೆ ಜೊತೆ ಸೋಯಾನ ನೆನೆಸಿಟ್ಟಿದ್ದೀನಿ. That's it for the day. God, who says no to a Bangarpet Pani Puri? Yes, I finished my lunch in the afternoon. Sanjay, almost 5:30 yesterday. I ate Bangarpete Pani Puri. It was so yummy. Reward of finishing 2 weeks
ಅಂತ ಅನ್ಕೊಬೇಕಾ? ಇಟ್ಸ್ ಓಕೆ. ಸೊ ಯಾ, ಫಸ್ಟ್ ಜಂಕ್ ಆಫ್ ದಿಸ್ ವೀಕ್ ತಿಂದಿದ್ದಾಗೋಗಿದೆ. ಲೆಟ್ಸ್ ಸಿ ಫರ್ದರ್. ಲೆಟ್ ಮಿ ನಾಟ್ ಈಟ್ ಮಚ್ ಜಂಕ್. But yeah, I'm happy that I have eaten that. So yummy. Friday weekend leave. Finally, I'm here in Banashankari, beautiful park, to finish my 10K steps. ಪಕ್ಕ ವೀಕೆಂಡ್ ಅಂದಮೇಲೆ ಸಿಟಿ ರೌಂಡ್ಸ್ ಇಲ್ಲದೆ ಇರುತ್ತಾ? ಗಾಂಧಿ ಬಜಾರ್ ರೌಂಡ್ಸ್ ಅಂತೂ ಇದ್ದೇ ಇರುತ್ತೆ. ಇಟ್ಸ್ ಲೈಕ್ ಟು ಡೂ ಲಿಸ್ಟ್. ಗಾಂಧಿ ಬಜಾರ್ ಚೆನ್ನಾಗಿ ರೌಂಡ್ ಹಾಕೋದು, ಮತ್ತು ಬೈಟು ಕಾಫಿಯಲ್ಲೂ ಕಾಫಿ ಕುಡಿಯೋದು, ಮತ್ತೆ ಇಲ್ಲಿ ಸಣ್ಣ ಪುಟ್ಟ ತಿಂಡಿಗಳನ್ನ ತಿನ್ಕೊಳೋದು. ಆಸ್ ಐ ಹ್ಯಾವ್ ಫಿನಿಶ್ಡ್ ಮೈ ಕೋಟಾ, ನಮ್ಮಮ್ಮ ಮತ್ತೆ ನನ್ನ ತಂಗಿ ತಿಂತಾರೆ. ನಾನು ಅವ್ರಿಗೆ ಬಿಸಿನೀರು ಕುಡಿತಾ ಕಂಪ್ನಿಗೆ ಹೋಗ್ತೀನಿ ಅಷ್ಟೇ. ಬಟ್ ಗಾಂಧಿ ಬಜಾರ್ ಟ್ರೂಲಿ ಆನ್ ಎಮೋಷನ್. ಹಲೋ, ವೀಕ್ 3 ಡೇ 2. ಸೊ ಇವತ್ತು ನನ್ನ ಪ್ರೋಟೀನ್ ಡೈರೆಕ್ಟ್ಲಿ ನಂಗೆ ಸ್ವಲ್ಪ ವರ್ಕ್ ಇತ್ತು, ಸೊ ಹಾಗಾಗಿ ಡೈರೆಕ್ಟ್ 48 ಗ್ರಾಮ್ಸ್ ಶೇಕ್ ಇಂದಾನೆ ಬೆಳಿಗ್ಗೆ ಕೂತು ಬಿಟ್ಟೆ. ಬನಾನಾ ಅಂಡ್ ಶೇಕ್. ಸೊ ಅದ್ರ ಜೊತೆಗೆ ಒಂದು ಕ್ಯಾರೆಟ್ ತಿನ್ಕೊಂಡೆ, ಮತ್ತೆ ಸ್ವಲ್ಪ ಲೆಮನ್ ರೈಸ್ ತಿನ್ಕೊಂಡೆ. ಅದಾಗಿತ್ತು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಆಫ್ಟರ್ನೂನ್ ನಾನು ಆಕ್ಚುಲಿ ಏನು ತಿಂದಿಲ್ಲ ಆಫ್ಟರ್ನೂನ್. ಸೊ ಡೈರೆಕ್ಟ್ ಆಗಿ ಸಂಜೆ 4 o'clockಗೆ ಬೈಟು ಕಾಫಿಯಲ್ಲಿ 1 ಖಾರಾಬಾತ್ 1 ಕಾಫಿ ಕುಡಿದೆ. ಓ ಯಪ್ಪ, 4 ಗಂಟೆ ಕರೆಕ್ಟ್ ಆಗಿ ಶಾರ್ಪ್ ಆಗಿ ಹೋಗಿ ನಿಂತ್ಕೊಂಡ್ರೆ ಶಾಪ್ ಓಪನ್ ಮಾಡೋಷ್ಟ್ರಲ್ಲಿ 4:10 ಆಯ್ತು. ಅಷ್ಟರಲ್ಲಿ ಆಲ್ರೆಡಿ ಒಂದು 15 ಜನ ಕ್ಯೂ ಬಂದಿತ್ತು. ಅಷ್ಟು ಫೇಮಸ್ ನಮ್ಮ ಬಸ್ ಸ್ಟಾಪ್ ಗುಡಿಯಲ್ಲಿ ಇರೋ ಬೈಟು ಕಾಫಿ. ಸೊ ಅದಾದ್ಮೇಲೆ ಸಂಜೆ ಯಾಕೆ ಹೇಳೋಣ, ಯಾವಾಗ ಈ ತರ ಡಯಟ್ ಸ್ಟಾರ್ಟ್ ಮಾಡ್ಕೊಂತೀನೋ ಅವಾಗೆ ನನ್ನ ಫೇವ್ರೆಟ್ ಥಿಂಗ್ಸ್ ಎಲ್ಲ ಕಣ್ಮುಂದೆ ಬರುತ್ತೆ. ಇರಕ್ಕಾಗಲ್ಲ. ಯಪ್ಪ ಯಪ್ಪ ಯಪ್ಪ. ಸೊ ಒಂದ್ ಚಿಕ್ಕ ಪೀಸ್ ಆಫ್ ಕಾಜು ಕಟ್ಲೆಟ್ ಆಫ್ಟರ್ ಅ ಲಾಂಗ್ ಟೈಮ್, ಲಿಟ್ರಲಿ ಒಂದು 8 months ಮುಂಚೆ ನಾನು ತಿಂದಿದ್ದು. ಆಲ್ಸೋ ದ ಲೇಸ್, ಅದು ಸಹ ಮೋರ್ ದನ್ ಇಯರ್ಸ್ ಟುಗೆದರ್ ಆಗೋಗಿದೆ ನಾನು ಅದನ್ನೆಲ್ಲ ತಿಂದಿರ ಬಿಟ್ಟು. ಬಟ್ ಆದ್ರೆ ಇವತ್ತು ಏನು ಮಾಡಕ್ ಆಗ್ಲಿಲ್ಲ. ಒಂದು ಲೇಸ್ ಪ್ಯಾಕೆಟ್ ಅಲ್ಲಿ ಹಾಫು, ಮತ್ತೆ ಶಿಜ್ವಾನ್ ಚಿಪ್ಸ್ ಅಂತ ಹೊಸದ್ ಬಂದಿತ್ತು, ಅದನ್ನ ಸ್ವಲ್ಪ ಟ್ರೈ ಮಾಡ್ಕೊಂಡೆ. ಅಷ್ಟು ಮಾಡಾಯ್ತು. ಸೊ ಈಗ ಮನೆಯಲ್ಲಿ ಸ್ವಲ್ಪ ಲೈಟ್ ಆಗಿ ಉಪ್ಪಿಟ್ಟು ತಿಂದು ಒಂದು ಪ್ರೋಟೀನ್ ಉಂಡೆ ತಿನ್ಕೋತೀನಿ. ಸೊ ದಾಟ್ ವಿಲ್ ಬಿ ಫಾರ್ ಮೈ ಡೇ. ನನ್ನ ಡೇ ಪ್ರೋಟೀನ್ ಆಲ್ಮೋಸ್ಟ್ 50 ಗ್ರಾಮ್ಸ್ ಆಯಿತು ಅಷ್ಟೇ ಇವತ್ತು. ಬೆಳಗ್ಗೆ 48, ಮತ್ತೆ ಇವಾಗ ಉಂಡೆಯಿಂದ ಒಂದು 5 to 6 ಗ್ರಾಮ್. ಓ ಯಾ, ಫಾರ್ಗಾಟ್ ಟು ಟೆಲ್ ಯು, ಇನ್ಫ್ಯಾಕ್ಟ್ ಲೇಸ್ ಅಲ್ಲಿ 3 to 4 ಗ್ರಾಮ್ ಪ್ರೋಟೀನ್ ಬೇರೆ ಇತ್ತು. ಸಿ, ಹಾಫ್ ಪ್ಯಾಕೆಟ್ ಅಂದ್ರೆ 2 ಗ್ರಾಮ್ ಪ್ರೋಟೀನ್ ಈಸಿಯಾಗಿ ಬಂದಿರುತ್ತೆ. ಸೊ ಯಾ, ಐ ಜಸ್ಟ್ ಆಲ್ಸೋ ಸರ್ಚ್ ಇನ್ ದ ಗೂಗಲ್, ಇದೆಲ್ಲ ತಿನ್ಬೋದಾ ಅಂತ. ಆಕ್ಚುಲಿ ವೆಯ್ಟ್ ಲಾಸ್ ಅಲ್ಲಿ ಇರುವಾಗ ಕ್ಯಾಲರಿ ಡೆಫಿಸಿಟ್ ಮಾಡ್ಬೇಕಲ್ವಾ? ಸೊ ವಿತಿನ್ ಆರ್ ಕ್ಯಾಲರೀಸ್ ಬರೋ ಹಾಗಿದ್ರೆ ಯಾ, ಇಟ್ ಇಸ್ ಕನ್ಸ್ಯೂಮೇಬಲ್ ಅಂತ ಬಂತು. ಸರಿ ಆಯ್ತು, ಯಾಕೇನು ಅಷ್ಟೊಂದು ಕ್ಯಾಲೋರೀಸ್ ನಾನು ತಿಂದಿಲ್ಲ ಅನ್ಕೊಂಡು. ಯು ಡೋಂಟ್ ನೋ ವೆನ್ ಯುವರ್ ಫೇವ್ರೆಟ್ ಥಿಂಗ್ಸ್ ಕಮ್ಸ್. ಲಿಟ್ರಲಿ ವೆನ್ ಐ ವಾಸ್ ಅ ಕಿಡ್, ನಮ್ಮಪ್ಪ ವಾರಕ್ಕೆ ಆಗೋಷ್ಟು ನನಗೆ 10, ನನ್ನ ತಂಗಿಗೆ 10 ಚಿಪ್ಸ್ ಪ್ಯಾಕೆಟ್ ಕೊಡಿಸ್ತಾ ಇದ್ರು. ಲೇಸೆ, ಅದು ಇಬ್ರಿಗೂ ಫೇವ್ರೇಟು, ಗ್ರೀನ್ ಕಲರ್ ಲೇಸು. 10 ಪ್ಯಾಕೆಟ್ ಕೊಡಿಸ್ತಾ ಇದ್ರು. ನಾಳೆ ಆಗೋಷ್ಟ್ರಲ್ಲಿ ಆ 10 ಪ್ಯಾಕೆಟು ಲಿಟ್ರಲಿ ನಾನಂತೂ ಫಸ್ಟ್ ಖಾಲಿ ಮಾಡ್ತಾ ಇದ್ದೆ. 1 week ಆಗೋಷ್ಟು ಲೇಸ್ ಪ್ಯಾಕೆಟ್ನ ನಾಳೆ ವಿತಿನ್ 1 day ಅಲ್ಲಿ ಮುಗ್ಸಾಕ್ತಾ ಇದ್ದೆ. ಅಷ್ಟು ಐ ವಾಸ್ ಸೋ ಅಬ್ಸೆಸ್ಡ್ ವಿತ್ ಲೇಸ್. ಸೊ ಎವರ್ ಚಾರ್ಬರ್ ಆ ಮೆಮೊರೀಸ್ ಎಲ್ಲ ಇವತ್ತು ರೀಕಲೆಕ್ಟ್ ಮಾಡ್ಕೊಂಡು ನನ್ನ ಫ್ರೆಂಡ್ ಹತ್ರ ಹೇಳ್ತಾ ಇದ್ದೆ. ಸೊ ಆಫ್ಟರ್ ಅ ಲಾಂಗ್ ಟೈಮ್ ವಿತ್ ಮೈ ಫ್ರೆಂಡ್ ಐ ಜಸ್ಟ್ ಏಟ್ ಚಿಪ್ಸ್. ಸೊ ಯಾ, ದ್ಯಾಟ್ ವಾಸ್ ಇಟ್. ಸೊ ಈಗ ಉಪ್ಪಿಟ್ಟು ತಿನ್ಕೊಂಡು ಇನ್ನೊಂದು ರೌಂಡ್ ಹಾಫ್ ಗ್ಲಾಸ್ ಕಾಫಿ ಕುಡ್ಕೊಂಡು ಐ ಹ್ಯಾವ್ ಸಮ್ ವರ್ಕ್ ಟು ಡೂ. ಸೊ ಐ ವಿಲ್ ಬಿ ಡೂಯಿಂಗ್ ದ್ಯಾಟ್ ವರ್ಕ್. ಸೊ ಗುಡ್ ಲಕ್ ಫಾರ್ ಮೀ. ಇನ್ ಈ ತರ ಮನ್ಸಂಗ್ ರಿಪೀಟ್ ಮಾಡಬಾರ್ದು. ಆ್ಯಂಡ್ ಐ ಶುಡ್ ನಾಟ್ ಗಿವ್ ಎನಿ ರೀಸನ್ಸ್. ಸೊ ರೀಸನ್ಸ್ ಇಂದ ನನ್ನ ಹೆಲ್ತ್ ಜರ್ನಿ ಹಿಂದೆ ಹೋಗಬಾರದು. ದ್ಯಾಟ್ ಈಸ್ ದ ಪ್ರೈಮರಿ ಕನ್ಸರ್ನ್. ಸೊ ಐ ಶುಡ್ ನಾಟ್ ಕೀಪ್ ಗಿವಿಂಗ್ ರೀಸನ್ಸ್. ಸೊ ಇವತ್ತು ವೀಕೆಂಡ್ ಬೇರೆ ಆಗಿರೋದ್ರಿಂದ ಐ ಡೋಂಟ್ ನೋ ಹೆಂಗೆಲ್ಲ ನಮ್ಮನ್ನ ನಾವು ತಿನ್ಬಾರ್ದೇ ಇರೋದನ್ನ ತಿನ್ಬಿಟ್ಟು ಅದಕ್ಕೆ ಜಸ್ಟಿಫೈ ಮಾಡ್ಕೊಳಕ್ ನೋಡ್ತೀವಿ ಅನ್ನೋದನ್ನ ನಾವೇ ಕಲ್ತ್ಕೋಬೇಕು. ಓ ಇವತ್ತು ವೀಕೆಂಡ್ ಬಿಡು, ವೀಕೆಂಡ್ಸ್ ಆದ್ರೆ ಸ್ವಲ್ಪ ಚಾನ್ಸ್ ಇರುತ್ತೆ. ಮಂಡೇ ಟು ಫ್ರೈಡೆ ಮಾಡಿದೆಲ್ಲ ನೀರಲ್ಲಿ ಹೋಮ ಆಗುತ್ತೆ. ಸೊ ನಂದಂತೂ ಲಾಸ್ಟ್ ಟೈಮು ಹಂಗೆ ಆಗಿತ್ತಲ್ವಾ. ಯಾ, ಐ ಶುಡ್ ನಾಟ್ ಡೂ ಇಟ್. ಎಸ್, ಲೆಟ್ಸ್ ಸಿ. ಬಾಯ್. ದಿಸ್ ಲೊಕೇಶನ್ ಮತ್ತು ಇಲ್ಲಿನ ಕಾಫಿ ಫ್ರಮ್ ಬೈಟು ಕಾಫಿ ನಾಸ್ಟಾಲ್ಜಿಯಾ. ಹಲೋ, ಹಾಯ್. ನಾನು ಬೈಟು ಕಾಫಿಯಲ್ಲಿ ಕಾಫಿ ಕುಡಿತಾ ಇದ್ದೀನಿ.
ಇವತ್ತು ನನ್ನ ರುಟೀನ್ ಇದಾಗಿತ್ತು. ಬೆಳಿಗ್ಗೆ ಎದ್ದ ತಕ್ಷಣ 48 ಗ್ರಾಮ್ಸ್ ಪ್ರೋಟೀನ್ ಹಂಗೇನೆ ಶೇಕ್ ಮುಖಾಂತರ ತೊಗೊಂಡ್ಬಿಟ್ಟೆ. ಅದಾದ್ಮೇಲೆ ನಮ್ಮನೇಲಿ ಇವತ್ತು ಬಿಸಿಬೇಳೆ ಬಾತ್ ಮಾಡಿದ್ರು, ಸೊ ಅದರಿಂದನೂ ಪ್ರೋಟೀನ್ಸ್ ಸಿಕ್ತು. ಅದ್ರ ಜೊತೆಗೆ ಒಂದು ಕುಕುಂಬರ್ ಮತ್ತು ಒಂದು ಬನಾನಾ ತೊಗೊಂಡಿದ್ದೆ ಬೆಳಿಗ್ಗೆನೆ. ಮಧ್ಯಾಹ್ನದ ಊಟ ಇದಾಗಿತ್ತು. ಊಟ ಅಂತ ಏನು ಹೇಳೋಕ್ಕಾಗಲ್ಲ, ಇಟ್ಸ್ ಲೈಕ್ ಮೋರ್ ಲೈಕ್ ಅ ಸಲಾಡ್. ಸೊ ಪಾಲಕ್ ಸೊಪ್ಪಿಂದ ಒಂದು ಚಟ್ನಿ, ಅದಕ್ಕೆ ನಂಚ್ಕೊಳೋದಕ್ಕೆ ಬಾಟಲ್ ಗಾರ್ಡ್ ಸೋರೆಕಾಯಿ. ಸೊ 250 ಗ್ರಾಮ್ ಆಗೋಷ್ಟು ಸೋರೆಕಾಯಿ ಮತ್ತು ಒಂದು 150 ಗ್ರಾಮ್ ಆಗೋಷ್ಟು ಪಾಲಕ್ ಸೊಪ್ಪಿನ ಚಟ್ನಿ. ಸೊ ಇದೆರಡು ತಿಂದು ಮುಗಿಸ್ಕೊಂಡೆ. ಸಂಜೆ ಕಾಫಿ ಕುಡಿತಾ ಇದ್ದೀನಿ. 1 ಸ್ಲೈಸ್ ಆಫ್ ಮ್ಯಾಂಗೋ ತಿಂದಿದ್ದೆ ಮಧ್ಯಾಹ್ನ. ದಟ್ಸ್ ಆಲ್ ಫಾರ್ ದ ಡೇ. ಸೊ ಆಲ್ಮೋಸ್ಟ್ 50 ಗ್ರಾಮ್ಸ್ ಆಫ್ ಪ್ರೋಟೀನ್ ಫ್ರಮ್ ಮೈ ಶೇಕ್ ಆ್ಯಂಡ್ ಮೇ ಬಿ 5 to 10% ಆಫ್ ಪ್ರೋಟೀನ್ ಬಿಸಿಬೇಳೆ ಬಾತಲ್ಲಿ ಸಿಕ್ಕಿರುತ್ತೆ. ಇಲ್ಲ ಅಂದರೆ ಸೊ ದಿಸ್ 5 to 10 ಗ್ರಾಮ್ಸ್ ಸಂಜೆ ಒಂದು ಲಡ್ಡು ತಿನ್ಕೊಂಡು ಸ್ಯಾಟಿಸ್ಫೈ ಮಾಡ್ಕೋತೀನಿ. ಸೊ ಆಲ್ಮೋಸ್ಟ್ 60 grams of protein for the day done. It's one of my favorite roads in Baswangudi actually. Chain College illiದೆ. Actually ಈ ರೂಟಲ್ಲಿ ಮುಂದೆ ಹೋದ್ರೆ ನಮಗೆ ಫುಡ್ ಸ್ಟ್ರೀಟು ಸಿಗುತ್ತೆ. ಒನ್ ಆಫ್ ಮೈ ಆಲ್ ಟೈಮ್ ಫೇವ್ರೆಟ್ ರೂಟ್ ಇದೆ. ಎವ್ರಿ ಡೇ ಮಾರ್ನಿಂಗ್ ಬರ್ತಾ ಅಂತೂ ಲೈಕ್ ಅರೌಂಡ್ 7:30 ಅಲ್ಲಿ ಫುಲ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಇಟ್ಸ್ ರಿಯಲಿ ಅ ಬ್ಯೂಟಿಫುಲ್ ಫೀಲಿಂಗ್. ಬಸವನಗುಡಿ ಎವ್ರಿ ಏರಿಯಾ ಇಸ್ ಜಸ್ಟ್ ಸೋ ಸೂದಿಂಗ್ ಆಗಿರುತ್ತೆ. ಅದರಲ್ಲೂ ಮಳೆಗಾಲದಲ್ಲಂತೂ ಗಾಡಿ ಓಡಿಸ್ತಾ ಈ ಮರಗಳ ಕೆಳಗೆ ಆಗೋ ಫೀಲಿಂಗ್ ಅಂತೂ ಹೇಳಕ್ಕೆ ಆಗಲ್ಲ. ಗಾಡಿ ಓಡಿಸ್ತಾ ಮತ್ತು ಸೈಕ್ಲಿಂಗ್ ಮಾಡ್ತಾ. ಸೊ ಇಟ್ಸ್ ಜಸ್ಟ್ ಬ್ಯೂಟಿಫುಲ್. ಮಸ್ಟ್ ಎಕ್ಸ್ಪ್ಲೋರ್. ಸೊ ಇಲ್ಲಿ ನಮ್ಮ ಫೇಮಸ್ ಸುಬ್ರಹ್ಮಣ್ಯ ಟೆಂಪಲ್ ಎವ್ರಿ ಟ್ಯೂಸ್ಡೇ ಫುಲ್ ಜನ ಕ್ಯೂ ಗಟ್ಲೆ ಬಂದ್ಬಿಡ್ತಾರೆ. ಸೊ ಎಸ್, ಸೊ ಹಿಂಗೆ ರೈಟ್ ತಗೊಂಡ್ರೆ ಇಲ್ಲಿ ನಮ್ಮ ರೈಟ್ ಸೈಡಿಗೆ ಹೋದ್ರೆ ನಮಗೆ ಫುಡ್ ಸ್ಟ್ರೀಟ್ ಬರುತ್ತೆ. ಸೊ ನಾನು ಟೌನ್ ಹಾಲ್ ಕಡೆ ಹೊರಟಿದ್ದೆ. ಸೊ ನಾನು ಲೆಫ್ಟಿಗೆ ಹೋಗ್ತಾ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಲೇನ್ ಅಂತಾನೆ ಹೇಳ್ಬೋದು. ಸೊ ಹಾಗೆ ಅದಕ್ಕೆ ಅನ್ಸುತ್ತೆ ಸೌತ್ ಬ್ಯಾಂಗ್ಳೂರಲ್ಲಿ ಎಷ್ಟೇ ಡೈಲಿ 1 to 2 hours ಟ್ರಾವೆಲಿಂಗ್ ಮಾಡಿದ್ರು ಅಷ್ಟೊಂದು ನಾವು ಟ್ರಾವೆಲಿಂಗ್ ಮಾಡ್ತಾ ಇದೀವಿ ಅಥವಾ ಟ್ರಾಫಿಕ್ ಅಲ್ಲಿ ಇದೀವಿ ಅನ್ನೋ ಫೀಲಿಂಗೇ ಬರಲ್ಲ, ಜಸ್ಟ್ ಬಿಕಾಸ್ ಆಫ್ these beautiful trees. I'm really thankful to this area called Baswangudi. It's just my heart. Literally ನನ್ನ heart na kaddanta area is Baswangudi, man. This lane is also very beautiful. ಹಂಗೆ ಮುಂದಕ್ಕೆ ಬಂದ್ರೆ ಊರ್ವಶಿ ಥಿಯೇಟರ್ ಇಂದ ಒಂಚೂರು ಮುಂದೆ ಬಂದ್ರೆ ನಮ್ಗೆ ಶಾಂತಿನಗರ್ ರೂಟ್ ಸಿಗುತ್ತೆ. ಇಲ್ಲೂ ಅಷ್ಟೇ ಆಕ್ಚುಲಿ ಗ್ರೀನರಿ ಎಲ್ಲೇ ಇದ್ರು ನನ್ಗಂತೂ ಆ ರೋಡ್ಗಳಂತೂ ತುಂಬಾನೇ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಖಾಲಿ ಇದೆ ಇವತ್ತು, ಸಂಡೇ ಆಗಿರೋದ್ರಿಂದ ಮಾತ್ರನೇ. ಇಲ್ಲ ಅಂದ್ರೆ ಎವ್ರಿ ಡೇ ತುಂಬಾನೇ ಟ್ರಾಫಿಕ್ ತುಂಬಿರುತ್ತೆ. ಸೊ ಈ ತರ ಗ್ರೀನರಿ ಟ್ರೀಸ್ ನ ನಾವು ರೋಡ್ಸ್ ಮಧ್ಯೆ ಹಾಕ್ಲೇಬೇಕು. ಫಾರ್ ನಮ್ಮಂತ ಅವ್ರಿಗೆ ರೈಡರ್ಸ್ಗೆ ದಿನ 2 to 3 hours ರೋಡಲ್ಲೇ ಇರ್ತೀವಿ. ಸೊ ಈ ತರ ಮರಗಳಿದ್ರೆ ತುಂಬಾ ಖುಷಿ ಆಗುತ್ತೆ. So I literally thank South Bangalore because of these trees. ಸೊ ಹಾಗಾಗಿ ನಾವೆಲ್ಲ ಇಲ್ಲಿ ಸರ್ವೈವ್ ಆಗಕ್ಕೆ ಆಗ್ತಿದೆ ಟ್ರಾಫಿಕ್ ಅಲ್ಲಿ. ಇಲ್ಲ ಅಂದ್ರೆ ನಮ್ಮ ಪ್ರಾಣೆ ತುಂಬಾನೇ ಕಷ್ಟ ಅನ್ಸುತ್ತೆ. ಆಕ್ಚುಲಿ ನಾನು ಎಷ್ಟೊಂದು ಇಯರ್ಸ್ ಇಂದ ಬಸವನಗುಡಿ ಟು ವೈಟ್ ಫೀಲ್ಡ್ ಅಪ್ ಅಂಡ್ ಡೌನ್ ಮಾಡ್ತಾನೆ ಇದ್ದೆ. ಸೊ ಇಟ್ ವಾಸ್ ಸೋ ಟೈರಿಂಗ್. ಆಕ್ಚುಲಿ ಆ ಕಡೆ ಎಲ್ಲ ಅಷ್ಟೊಂದು ಟ್ರೀಸ್ ಇಲ್ಲದೆ ಇರೋ ಕಾರಣ ಇಟ್ಸ್ ವೆರಿ ಹಾರ್ಡ್ ಟು ರೈಡ್. ಸೊ ಟ್ರೀಸ್ ಇದ್ರೆ ಏನೋ ಒಂಥರ ಖುಷಿ. ನಾವು ಆ ಕಡೆ ಈ ಕಡೆ ನೋಡ್ಕೊಂಡು ಒಂದೊಳ್ಳೆ ಗಾಳಿ ಬರ್ತಾ ಇರುತ್ತೆ, ಒಂದೊಳ್ಳೆ ಟೈಮ್ ಪಾಸು ಆಗುತ್ತೆ. ಲಿಟ್ರಲಿ ನಾನಂತೂ ಮರಗಳನ್ನ ನೋಡ್ಕೊಂಡೆ ಫುಲ್ ಕಳ್ದೋಗಿರ್ತೀನಿ. ಮತ್ತೆ ಮರಗಳಿದ್ರೆ ಸ್ವಲ್ಪ ಮೋಟಿವೇಶನ್ ಬರುತ್ತೆ ರೈಡ್ ಮಾಡೋದಕ್ಕೆ ಅಂತಾನೆ ಹೇಳ್ಬೋದು. ಡು ನಾಟ್ ಟಾಕ್ ವೈಲ್ ಯು ರೈಡ್. ನಂಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ. ಐ ಮೀನ್ ಲೈಕ್ ಆಲ್ಮೋಸ್ಟ್ 15 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ರೈಡಿಂಗ್. ಸೊ and every day literally I covered 60 to 70 kilometers. So I have so much of experience. Please don't do it like me. ನಮ್ಮಮ್ಮ ನನ್ನನ್ನು ಜಾಸ್ತಿ ಟ್ರಾಲ್ ಮಾಡ್ತಾರೆ ನೋಡಿ. ಇವಾಗೂ ಅಷ್ಟೇ ನಮ್ಮಮ್ಮನ ಆ್ಯಕ್ಚುಲಿ ಬೈಟು ಕಾಫಿ ಎಲ್ಲ ಬಿಟ್ಬಿಟ್ಟು ನಮ್ಮಮ್ಮ ಬೈಟು ಕಾಫಿಯಲ್ಲಿ ಬಿಸಿ ಬಿಸಿ ಕ್ರಿಸ್ಪಿ ಮಸಾಲ ದೋಸೆ ತಿನ್ಕೊಂಡ್ರು. ನನಗೂ ತಿನ್ನು ಅಂತ ಬಲವಂತ ಮಾಡಿದ್ರು. ನಾನು ಎತ್ಕೊಂಡು ಇಲ್ಲ ನಂಗೆ ಬೇಡಪ್ಪ, ನಂಗೆ ಸಾಕಪ್ಪ ಅಂತೆಲ್ಲ ಡೌ ಕೊಟ್ಟೆ. ಅದಾದಮೇಲೆ ಒಂದು ಅರ್ಧ ಗಂಟೆ 1/4 ಗಂಟೆ ಆಗೋಷ್ಟರಲ್ಲಿ ಹೊಟ್ಟೆ ಸಖತ್ ಹಸುವಾಗ್ತಿತ್ತು. ಸರಿ ನನ್ನ ತಂಗಿಗೆ ಜಮ್ ಅಂತ ಕಾಲ್ ಹಾಕ್ಬಿಟ್ಟು ಬೇಗ ಮಿನಿ ಪಂಜಾಬಿ ಡಾಬಾ ಪಕ್ಕದಲ್ಲಿ ಒಂದು ಹೊಸ ರೆಸ್ಟೋರೆಂಟ್ ಇದೆ ಅಲ್ಲಿ ಬಂದ್ಬಿಡು ಅಂತ ಹೇಳಿ
ಕರ್ಸಿ ಅವಳು ಬರೋಷ್ಟರಲ್ಲಿ ಮಶ್ರೂಮ್ ಸೂಪು ಮತ್ತು ರೋಟಿ ಕರಿ ಎಲ್ಲ ಆರ್ಡ್ರ್ ಮಾಡಿಬಿಟ್ಟಿದ್ದೆ. ನಮ್ಮಮ್ಮ ಅಂತೂ ಲಿಟ್ರಲಿ ನಗ್ತಿದ್ರು. ನಂಗೆ ಗೊತ್ತಾಯ್ತು ಏನು ಈ ತರ ಪ್ಲಾನ್ ಮಾಡಿದೀಯ ಅಂತ. ಏನು ಪ್ಲಾನ್? ಅದೇ ಈ ಪ್ಲಾನ್. ಏ ಅಯ್ಯೋ ನೀನ್ ನ್ಯೂಸ್ ನೋಡಿಲ್ಲ ಆಯ್ತು. ಪೀಠ ಸರ್ಕಲ್ ಅಲ್ಲಿ ಹೊಸ ಟ್ರಯಾಂಗಲ್ ಹೌಸ್ ಐಸ್ ಕ್ರೀಮ್ ಅಂತ ಆಗಿದೆ. ಟ್ರೈ ಮಾಡೋಣ ಅಂತ ಬಂದ್ವಿ. ನನ್ನ ತಂಗಿ ತಗೋತಾಳೆ, ನಾನು ಸುಮ್ಮನೆ ಟೇಸ್ಟ್ ಮಾಡ್ತೀನಿ ಅಷ್ಟೇ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಹೌಸ್ ಆಫ್ ಕ್ರೀಮ್ಸ್ ಚಿಕ್ಕ ಔಟ್ಲೆಟ್ಟು, ಮಿನಿ ಸೆಟಪ್ಪು, ವೆರಿ ನೈಸ್. ಮನೆಯತ್ತು ಏನಂತ ಹೇಳೋಣ. ಲಾಸ್ಟ್ ವೀಕ್ ಕಾರ್ನರ್ ಹೌಸಲ್ಲಿ ಟಿ ವಿ ಸಿ ತಂದಿದ್ದೆ. ಸ್ವಲ್ಪ ಡಿಸಪಾಯಿಂಟ್ ಆಗಿತ್ತು. ಐ ಮೀನ್ ಅಷ್ಟೊತ್ತು ವೇಟ್ ಮಾಡಿ ಇಸ್ಕೊಂಡು ತಿಂದೆ, ಅಷ್ಟೊಂದು ಏನು ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲಿಲ್ಲ. ಸರಿ ಓಕೆ, ಟುಡೇ ಸಂಡೇ. ಸರಿ ನಮ್ಮ ಏರಿಯಾಲಿ ಹೊಸ ಐಸ್ ಕ್ರೀಮ್ ಶಾಪ್ ಒಂದಾಗಿತ್ತು, ಸರಿ ಟ್ರೈ ಮಾಡೋಣ ಅಂತ ಹೋಗಿದ್ದೆ. Yeah, it was good actually. It was just costing 170 rupees, but it was too good. ಅದ್ರ ಜೊತೆಗೆ ಒಂದು ಐರಿಷ್ ಕಾಫಿನ ಟ್ರೈ ಮಾಡಿದೆ. ಐರಿಷ್ ಕಾಫಿ ಐಸ್ ಕ್ರೀಮ್ನ ವಾಸ್ ಟೂ ಯಮ್ಮಿ ಆ್ಯಂಡ್ ಇಟ್ ವಾಸ್ ಟೂ ಗುಡ್. ವರ್ತ್ ಇಟ್. ಪ್ರೈಸ್ ಪಾಯಿಂಟ್ ಅಂತೂ ಲೈಕ್ ನೆಕ್ಸ್ಟ್ ಲೆವೆಲ್ ಇದೆ. ಪಾಕೆಟ್ ಫ್ರೆಂಡ್ಲಿ ಫಾರ್ ಆಲ್ ಕಾಲೇಜ್ ಸ್ಟೂಡೆಂಟ್ಸ್ ಆ್ಯಂಡ್ ಪೀಪಲ್ ಲೈಕ್ ಮೀ. ಸೊ ಮಸ್ಟ್ ಟ್ರೈ. ಆ್ಯಕ್ಚುಲಿ ಇಟ್ಸ್ ಆಲ್ ಅಬೌಟ್ ಕ್ಯಾಲೋರೀಸ್ ರೈಟ್. ಸೊ ನಾನು ಬೆಳಿಗ್ಗೆ 2 scoops ಪ್ರೋಟೀನ್ ಕುಡಿದ್ಬಿಟ್ಟಿದ್ದೆ ಅಲ್ಲ, ದಟ್ ವಾಸ್ ಅರೌಂಡ್ 300 ಕ್ಯಾಲೋರೀಸ್. ಆಮೇಲೆ ಸ್ವಲ್ಪ ರೈಸ್ ತಿಂದಿದ್ದೆ. ದಟ್ಸ್ ಆಲ್. ಮಧ್ಯಾಹ್ನ ನಾನೇನು ರೈಸ್ ತಿಂದಿರಲಿಲ್ಲ, ಸಂಜೆನೂ ನಾನೇನು ತಿಂದಿರಲಿಲ್ಲ. ಸೊ ಹಾಗಾಗಿ ರಾತ್ರಿ ಐ ವಾಸ್ ಹಂಗ್ರಿ. ಸೊ 2 ಚಪಾತಿ, 2 ರೋಟಿ, ಪನ್ನೀರ್ ಕರಿ ತಿನ್ಕೊಂಡೆ. ಅದ್ರ ಜೊತೆಗೆ ಐಸ್ ಕ್ರೀಮ್ ಒಂದು ಸ್ವಲ್ಪ 5-6 ಸ್ಪೂನ್ಸ್ ತಿಂದೆ. ಮಿಕ್ಕಿದ್ದು ನನ್ನ ತಂಗಿ ತಿಂದು. ಯಾ, ದಟ್ ವಾಸ್ ಇಟ್ ಫಾರ್ ದ ಡೇ. Doing all these things, a little about me. I was a big foodie back then. Big ಅಂದರೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಅಂಥ ಫುಡಿ ನಾನಾಗಿದ್ದೆ. ಎಲ್ಲ ಏರಿಯಾಲ್ಲೂ ವೆಜ್ ರೆಸ್ಟೋರೆಂಟ್ಸ್ನ ಹುಡುಕಿ ತಿನ್ಬಿಟ್ಟಿದ್ದೆ. ಬಿಕಾಸ್ ಆ್ಯಸ್ ಲಾಸ್ಟ್ 12 yearsಯಿಂದ ನಾನು ಬ್ಯಾಂಗ್ಳೂರಲ್ಲಿದ್ದೀನಿ. 3 yearsಯಿಂದ ಮಾತ್ರ ನನ್ನ ಪೇರೆಂಟ್ಸ್ ಜೊತೆ ಮೂವ್ ಆಗಿರೋದು. ಅದಕ್ಕೆ ಮುಂಚೆ ನಾನು ಹಾಸ್ಟೆಲ್ಲು, ಪಿ ಜಿ ಮತ್ತು 1 BHK ರೆಂಟ್ ಮಾಡ್ಕೊಂಡಿದ್ದೆ. ಈ ಎಲ್ಲ ಟೈಮ್ಸಲ್ಲೂ ಆಲ್ಮೋಸ್ಟ್ ವೀಕ್ಲಿ 3 to 4 times ನಾನು ಆಚೆ ಕಡೆನೇ ತಿಂತಿದ್ದೆ. ಪ್ರತಿ ಸತಿ ಆಚೆ ಹೋದಾಗೂ ಇಟ್ ವಾಸ್ ಅ ಬಿಗ್ ರೆಸ್ಟೋರೆಂಟ್ ವಿತ್ ಎ ನಂಬರ್ ಆಫ್ ಡಿಶಸ್. ಯುನೋ, ನನಗೇನಂದರೆ ಎಲ್ಲ ಟ್ರೈ ಮಾಡಬೇಕು ಅಂತ ತುಂಬ ಇಷ್ಟ. ಈಗೇನಂದರೆ ಎಲ್ಲ ಟ್ರೈ ಮಾಡಿ ಇನ್ನೇನು ಟ್ರೈ ಮಾಡೋದು ಉಳಿಸೇ ಇಲ್ಲ. ಆ ರೇಂಜಿಗೆ ತಿಂದು ಪಾರ್ಟ್ಸ್ ಬಿಸಾಕ್ಬಿಟ್ಟಿದ್ದೀನಿ ಅಂತ ಹೇಳ್ತಾರಲ್ಲ, ಆ ಕ್ಯಾಟಗರಿ ನಾನು. ಸೊ ಹಾಗಾಗಿ ಲಾಸ್ಟ್ ವೀಕ್ DVC ತಿಂದಿದ್ದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲಿಲ್ವಲ್ಲ. ಸೊ ಅದು ಯಾವಾಗೂ ಮನಸ್ಸಲ್ಲಿ ಒಂಥರ ಕೊರಿತಿರುತ್ತೆ. ಮತ್ತೆ ಈಕ್ವಲ್ ಟು ದ್ಯಾಟ್ ಅಥವಾ ಅದನ್ನೇ ಬೇರೆ ಕಡೆ ಆ್ಯಕ್ಚುಲಿ ಪೋಲಾರ್ ಬೇರಲ್ಲಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ದು. ಬಿಕಾಸ್ ಐಮ್ ಅ ಬಿಗ್ ಲವರ್ ಆಫ್ ಪೋಲಾರ್ ಬೇರ್ ಐಸ್ ಕ್ರೀಮ್ ಪಾರ್ಲರ್. ಅಲ್ಲಿ ಶುಗರ್ ಫ್ರೀ ಇರುತ್ತೆ, ಸೊ ಅಲ್ಲಿ ತಿನ್ನೋಣ. TBC ಇನ್ ಕಾರ್ನರ್ ಹೌಸ್ ಶುಗರ್ ಫ್ರೀನೇ ಇಲ್ಲ, ಅಟ್ಲೀಸ್ಟ್ ವೆನಿಲಾ ಐಸ್ ಕ್ರೀಮ್. ಇನ್ ಪೋಲಾರ್ ಬೇರ್ ಶುಗರ್ ಫ್ರೀ ಇದೆ. ಸೊ ಪೋಲಾರ್ ಬೇರಲ್ಲಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ದು. ಸರಿ ಹೊಸಾದು ಬೇರೆ ಆಗಿತ್ತಲ್ಲ, ಕೆಲವೊಂದಷ್ಟು ಜನ ಕಾಲೇಜ್ ಸ್ಟೂಡೆಂಟ್ಸೇ ಸ್ಟಾರ್ಟ್ ಮಾಡಿದ್ದು. ಸೊ ಹಾಗಾಗಿ ಟ್ರೈ ಮಾಡೋಣ ಅಂತ ಹೋಗಿದ್ದು. ಫಾರ್ಚುನೇಟ್ಲಿ ಅಲ್ಲೂ ಸಹ ನನಗೆ ಶುಗರ್ ಫ್ರೀ ಸಿಕ್ತು. ಇಟ್ ವಾಸ್ ರಿಯಲಿ ಅಮೇಝಿಂಗ್. ಸೊ ಇಟ್ ವಾಸ್ ಅ ವರ್ತ್ ಟ್ರೈಯಿಂಗ್. ಸೊ ಹಾಗಾಗಿ ಬೆಳಗ್ಗೆಯಿಂದ ಕ್ಯಾಲ್ರಿ ಎಲ್ಲ ಕೌಂಟ್ ಮಾಡ್ಕೊಂಡ್ರೂ ವಿತಿನ್ 1000 ಕ್ಯಾಲರೀಸ್ ಅಲ್ಲೇ ಬರುತ್ತೆ. ಸೊ ಇಟ್ ಈಸ್ ಓಕೆ. ಸೊ ಯಾ, ದಟ್ ಈಸ್ ವಾಟ್. ಸೊ ನನ್ನ ಈ ದಿನದ 10K ಸ್ಟೆಪ್ಸ್ ತಿಂದಾಗಿದೆ ಚೆನ್ನಾಗಿ. ಇನ್ನೇನು ಟೆರೆಸಲ್ಲಿ ಬಂದಿದ್ದೀನಿ ನಾನು ಆಲ್ರೆಡಿ. ಯು ಕುಡ್ ಸಿ ಇಟ್. ದಿಸ್ ಇಸ್ ಆರ್ ಟೆರೆಸ್. ಸೊ ವಾಕ್ ಮಾಡಿ ಮುಗಿಸಿ ತಾಜಿ ಮಾಡೋದಂದರೆ ಬಾತ್. ಸೊ ನಾಳೆಯಿಂದ ವೀಕ್ ಡೇ ಸ್ಟಾರ್ಟ್ ಆಗುತ್ತೆ. ಸೊ ಯಾ, ಆ್ಯಸ್ ಯೂಶುವಲ್ ಐಲ್ ಬಿ ಆನ್ ಆಲ್ ಹೆಲ್ದಿ ಮೀಲ್ಸ್ ಓನ್ಲಿ. ವೀಕೆಂಡ್ ಬಂದ್ರೇ ಸ್ವಲ್ಪ ಸ್ಕ್ರೂ ಲೂಸ್ ಆಗೋದು ಅನಿಸುತ್ತೆ, ಅಭ್ಯಾಸ ಬಲ. ಸೊ ಕಟ್ ಡೌನ್ ಮಾಡ್ಕೋಬೇಕು. ಮಧ್ಯಾಹ್ನ ನಾನೇನು ತಿಂದೇ ಇರೋದು ಸ್ವಲ್ಪ ಬೆಟರ್ ಆಯಿತು. ಸಂಜೆ ಇದೆಲ್ಲ ಹೊತ್ತಿಗೆ ಸೊ ಪನ್ನೀರ್ ಕರಿ ಜೊತೆ ರೋಟಿ ಬೇರೆ ತಿಂದ್ಬಿಟ್ಟಿದ್ದೀನಿ. ಹೊಟ್ಟೆ ಫುಲ್ ಹೆವಿ ಆಗಿಬಿಟ್ಟಿದೆ. ಸೊ ಐಲ್ ವಾಕ್ ಅರೌಂಡ್ ಆ್ಯಂಡ್ 10K ಸ್ಟೆಪ್ ಕಂಪ್ಲೀಟ್ ಮಾಡಿ ಸ್ವಲ್ಪ ಡೈಜೆಷನ್ ಮುಗಿಸ್ಕೋತೀನಿ.
Good luck to me for the next week not to eat any junk. You should not eat any junk. That's it. Hello. Week 3, day 4. ಹಬ್ಬ ಟೈಮ್ ಎಷ್ಟು ಬೇಗ ಕಳೆದೋಗ್ತಾ ಇದೆ ಅಲ್ಲ. ಆ್ಯಕ್ಚುಲಿ ನೆಕ್ಸ್ಟ್ 2 ವೀಕ್ಸು ನನಗೆ ವೆರಿ ಇಂಪಾರ್ಟೆಂಟ್ ಕೆಲಸ ಇದ್ದು ಜಿಮ್ ಹೋಗೋದನ್ನು ಬಿಟ್ಟಿದ್ದೀನಿ. ಫಾರ್ 2 ವೀಕ್ಸ್ ಇಟ್ಸ್ ಅ ಪಾಸ್. ಬಟ್ ಯಾ, ಕ್ಯಾಲೋರಿ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಇರೋ ವೇಟ್ನ ಸಂಭಾಳಿಸಿದ್ರೆ ಸಾಕಾಗಿದೆ. ಸೊ ಎಸ್, ಇವತ್ತು ಬೆಳಿಗ್ಗೆ ಆಸ್ ಐ ಸೆಡ್ ಐ ಆಮ್ ರಿಯಲಿ ಬಿಸಿ ಫಾರ್ ದಿಸ್ 2 ವೀಕ್ಸ್. ಸೊ ಅದಕ್ಕೋಸ್ಕರ ಬೆಳಿಗ್ಗೆನೆ 50 ಗ್ರಾಮ್ಸ್ ಪ್ರೋಟೀನ್ ಥ್ರೂ ಮೈ ಪ್ರೋಟೀನ್ ಶೇಕ್ ಮುಗ್ದಿದೆ. ಇವತ್ತು ಏನಪ್ಪ ಮಾಡಿದೆ ಅಂತಂದರೆ 150 ಗ್ರಾಮ್ಸ್ ಆಫ್ ಬೂದ್ ಗುಂಬಳಕಾಯಿ ಮತ್ತು 1 ಬನಾನಾ ಮತ್ತು 1 ಕಪ್ ಆಫ್ ಪೊಮೊಗ್ರಾನೆಟ್ ಇದಿಷ್ಟು ನನ್ನ ಪ್ರೋಟೀನ್ ಶೇಕ್ ಜೊತೆನೆ ಹಾಕಿದೆ ವಿತ್ ವಾಟರ್. ಇದಿಷ್ಟು ಬ್ಲೆಂಡ್ ಮಾಡಿ ಬೆಳಗ್ಗೆನೆ ನಾನು ನನ್ನ ಪ್ರೋಟೀನ್ ಶೇಕ್ನ ಮುಗಿಸ್ಕೊಂಡೆ ವಿತ್ ಫೈಬರ್ ಆ್ಯಂಡ್ ಪ್ರೋಟೀನ್. ಆ್ಯಕ್ಚುಲಿ ಬರೀ ಪ್ರೋಟೀನ್ ಕುಡಿದು ನಾನೇನಾದ್ರು ವೆಜಿಟೇಬಲ್ಸ್ ತಿಂದಿಲ್ಲ ಅಂದರೆ, ಹಸಿ ತರಕಾರಿ ಏನಾದ್ರು ತಿಂದಿಲ್ಲ ಅಂದರೆ ತುಂಬ ಪ್ರೋಟೀನ್ ಫಾಟ್ಸ್ ಬರ್ತಾ ಇತ್ತು. ಇಟ್ ವಾಸ್ ಸೋ ಸ್ಮೆಲ್ಲಿ ಆ್ಯಕ್ಚುಲಿ. ನಮ್ಮ ಅಮ್ಮನ ಎಷ್ಟೊಂದು ಸತಿ ಬೈತಿದ್ರು, ಏನಿದು ವಾಸನೆ ಅಂತ. ಸೊ ಹಾಗಾಗಿ ನನ್ನ ಪ್ರೋಟೀನ್ ಶೇಕ್ ಜೊತೆಗೆ ಹಸಿ ತರಕಾರಿಗಳಿದೆಲ್ಲ ಹಾಕಿದೆ. ಬಟ್ ದೆರ್ ಇಸ್ ನೋ ಮಚ್ ಫಾಟ್ಸ್ ಟುಡೇ ಕಂಪೇರ್ ಟು ಯಸ್ಟರ್ಡೇ. ಸೊ ಐ ಫೌಂಡ್ ದಿಸ್ ವೇ ಟು ಆ್ಯಡ್ ಎಲ್ಲ ಹಸಿ ತರಕಾರಿ ಅದಕ್ಕೆ ಹಾಕ್ಬಿಟ್ಟು ಶೇಕ್ ಜೊತೆನೆ ಕುಡಿದೆ. ಸೊ ಇಟ್ ಗೇವ್ ಮಿ ವೆರಿ ಗುಡ್ ರಿಸಲ್ಟ್ಸ್. ಅದಾದ 1 ಅವರ್ಗೆ 1 ಚಪಾತಿ, ಆ ಚಪಾತಿಗೆ ಒಂದು 100 ಗ್ರಾಮ್ ಆಗೋಷ್ಟು ಟರ್ನಿಪ್ ಪಲ್ಯ ತಿಂದೆ. ಟರ್ನಿಪ್ ಅಂದರೆ ಏನು I don't know. Turnip. I'm unable to recollect. Sorekai, kumulkai, turnip. Oh, okay, fine. Let it be. So, adra palya jote tin mugisde. That exact 3 hours ge ನಮ್ಮ ರಾಗಿ ಬಾಲ್ ಫೈಬರ್, ಅದ್ರ ಜೊತೆಗೆ ನನ್ನ ಫೇವ್ರೇಟ್ ಬಾಟಲ್ ಗಾರ್ಡ್ ಸೋರೆಕಾಯಿಯ ಚಟ್ನಿ ತಿಂದೆ. ಸೊ ಅಲ್ಲಿಗೆ ಆಲ್ಮೋಸ್ಟ್ 4 ವೆಜಿಟೇಬಲ್ಸ್ ಮುಗಿಸ್ಕೊಂಡೆ ಮತ್ತು 2 ಫ್ರೂಟ್ಸೂ ಮುಗೀತು. ಸಂಜೆ 1 ಕಾಫಿ. ಅದಾದಮೇಲೆ ಆ್ಯಸ್ ಮಾರ್ನಿಂಗ್ ಬರೀ 50 ಗ್ರಾಮ್ಸ್ ಪ್ರೋಟೀನ್ ಅಷ್ಟೇ ತೊಗೊಂಡಿದ್ದ ಕಾರಣ ಸಂಜೆ ಆ್ಯಸ್ ಯೂಶ್ವಲ್ ನನ್ನ ಫೇವ್ರೇಟ್ ಕ್ಯಾಲಿಫೋರ್ನಿಯಾ ಬೊರಿಟೋ ಅಲ್ಲಿ 7 ಲೇಯರ್ ಟಾಕೋ ವಿತ್ 7 ಲೇಯರ್ ವೆಜೀಸ್ ಮತ್ತು 7 ಲೇಯರ್ ಟಾಕೋ. ಅದರಲ್ಲಿ 2 ಕಾಳುಗಳು ಬರುತ್ತೆ ಆ್ಯಕ್ಚುಲಿ. ಆಲ್ಮೋಸ್ಟ್ ಲೈಕ್ ಅರೌಂಡ್ 20 to 25 ಗ್ರಾಮ್ಸ್ ಆಫ್ ಕಾಳು. ಸೊ ಅದು ತಗೊಂಡಿದ್ದೆ. 7 ಲೇಯರ್ ವೆಜೀಸ್ ಅಂತ ಹೇಳಿದ್ರೆ ಬರೀ ವೆಜಿಟೇಬಲ್ಸ್ ಮತ್ತು ಆ 2 ಕಾಳು ಹಾಕ್ಕೊಡ್ತಾರೆ. ಇನ್ನೊಂದು ಪೊಟ್ಯಾಟೊ, ಪನ್ನೀರ್, ಮಶ್ರೂಮ್ ಎಲ್ಲ ಇದೆ ಆಪ್ಷನ್ಸ್. ಪೊಟ್ಯಾಟೊ, ಪನ್ನೀರ್, ಮಶ್ರೂಮ್ ಇದೆ. 7 ಲೇಯರ್ ಅಂತಂದರೆ ಸೊ ವೆಜಿಟೇಬಲ್ ಲೇಯರ್ಸ್ ಜೊತೆಗೆ 2 ಲೇಯರ್ಸ್ ಆಫ್ ಕಾಳುಗಳು ಬರುತ್ತೆ. ಸೊ ಆ ಕಾಳುಗಳು ಟಾಕೋ ತಿನ್ಕೊಂಡೆ. ಯಾ, ದಟ್ಸ್ ಇಟ್ ಫಾರ್ ದ ಡೇ. ಈಗ ಹಾಟ್ ವಾಟರ್ ಕುಡಿತಾ ಇದ್ದೀನಿ. ಆಲ್ಮೋಸ್ಟ್ ಇಟ್ ಇಸ್ 6:45. ಸೊ ಯಾ, ಇನ್ನೇನು ಸ್ನ್ಯಾಕಿಂಗ್ ನಾನಂತೂ ಮಾಡಲ್ಲಪ್ಪ. ಓ ಶಿಟ್, ಐ ಫರ್ಗಾಟ್ ಟು ಟೆಲ್ ಯು ಗೈಸ್. ಸೊ ಬಿಫೋರ್ ಈಟಿಂಗ್ ಮೈ ಪ್ರೋಟೀನ್, ಅದಕ್ಕೂ ಮುಂಚೆ ನನ್ನ ಫ್ರೆಂಡ್ ಗೊತ್ತಲ್ಲ, ಚೋಟು ಫ್ರೆಂಡ್, ಅವ್ರ ಮಮ್ಮಿ ಬರ್ಡೇ ಇತ್ತು. ಸೊ ಹಾಗಾಗಿ 1 ಪೀಸ್ ಜೊತೆಗೆ ಬನಾನಾ ಚಿಪ್ಸ್ ಕೊಟ್ಟಿದ್ರು. ಯು ನೋ, ಐ ಆಮ್ ಅ ವೆರಿ ಗುಡ್ ಗರ್ಲ್. ಯಾರೇನೇ ಕೊಟ್ಟರು ನೋ ಅಂತ ಹೇಳೋ ಅಂಥದ್ದು ಮನ್ಸ್ ನಂಗಂತೂ ಇಲ್ಲ. ದಟ್ಸ್ ವೆರಿ ಬ್ಯಾಡ್. ಸೊ ಹಾಗಾಗಿ ಐ ಗಾಟ್ ಟು ನೋ ಕ್ಯಾಲೋರಿ ಮ್ಯಾನೇಜ್ಮೆಂಟ್ ಇಸ್ ಎವ್ರಿಥಿಂಗ್ ಅಂದಮೇಲೆ ಓಕೆ, ಒನ್ಸ್ ಇನ್ ಅ ವೈಲ್ ಯು ಕ್ಯಾನ್ ರಿಯಲಿ ಈಟ್ ಸಮಥಿಂಗ್ ಅಂತ. ಸೊ ಇಟ್ ವಾಸ್ ಚಾಕೊಲೇಟ್ ರಫಲ್ ಕೇಕ್. ಕಬಕ್ನ ತಿನ್ಕೊಂಡು ಬಾಳೆಕಾಯಿ ಚಿಪ್ಸು. ಅದಾದಮೇಲೆ ಕಾಫಿ ಕುಡಿದೆ. ಅದಾದಮೇಲೆ ಟಾಕೋ ತಿಂದು ಹಾಟ್ ವಾಟರ್ ಕುಡಿತಾ ಇದ್ದೀನಿ. ದ್ಯಾಟ್ಸ್ ಇಟ್ ಫಾರ್ ದ ಡೇ. ರಾತ್ರಿ ಏನಾದರೂ ಅಕಸ್ಮಾತ್ ಹಸ್ವಾದರೆ, ಆ್ಯಸ್ ನಂಗೆ ವರ್ಕ್ ಇರೋದ್ರಿಂದ ಐ ವಿಲ್ ಬಿ ಅವೇಕ್ ಟಿಲ್ 2 o'clock. ಸೊ ಹಾಗಾಗಿ ಏನಾದರೂ ಹಸಿವೆ ಅನಿಸಿದ್ರೆ ಸೊ ಇದ್ದೇ ಇದೆಯಲ್ಲ ನಮ್ಮ ಪ್ರೋಟೀನ್ ಉಂಡೆ. ಸೊ ಆ ಪ್ರೋಟೀನ್ ಉಂಡೆನ ತಿನ್ಕೋತೀನಿ. ಆಲ್ಮೋಸ್ಟ್ 55 ಗ್ರಾಮ್ಸ್ ಆಫ್ ಪ್ರೋಟೀನ್ ಇಂಟೇಕ್ ಇವತ್ತಿಂದ ಆಗಿತ್ತು. ಯಾ, ಗುಡ್ ಟು ಗೋ ಫಾರ್ ದ ರೆಸ್ಟ್ ಆಫ್ ದ ಡೇ. ಯಾ, ವರ್ಕ್ ಮಾಡ್ತಿರ್ಬೇಕಾದ್ರೆ ಹಸ್ವಾದರೆ ಐ ಅಗೇನ್ ಬಿ ಈಟಿಂಗ್ ಪ್ರೋಟೀನ್ ಅಲೋನ್. Yes, that's it for the day. Let me continue at least balanced diet na continue ಮಾಡ್ತೀನಿ because ಜಿಮ್ಮಿಗೆ ಹೋಗ್ತಿಲ್ಲ. So we all know, right, it's 90%
food what we eat in a day. Rest 10% is only like ನಾವೇನು ಆಕ್ಟಿವಿಟೀಸ್ ಮಾಡ್ತೀರಿ ಅನ್ನೋದು. ಸೊ ನೋಡೋಣ ಈ 2 weeks ಅಲ್ಲಿ ಪ್ರಾಪರ್ ಫುಡ್ ಮೇಂಟೈನ್ ಮಾಡಿ ವಾಟ್ ವಿಲ್ ಬಿ ಮೈ ರಿಸಲ್ಟ್ಸ್ ಅನ್ನೋದನ್ನ ತಪ್ಪದೆ ನಾನು ನಿಮ್ಮೆಲ್ಲರಿಗೂ ಹೇಳ್ತೀನಿ. Until then, thank you. Let me just follow things without sugar. Hello, good morning. So week 3, day 5. We are on Tuesday. Thursday. Yes, fine. So ಬೆಳಿಗ್ಗೆ 50 grams protein from the drink. ಪ್ರೋಟೀನ್ ಡ್ರಿಂಕ್ಗೆ 200 ಗ್ರಾಮ್ ಆಗೋಷ್ಟು ಆ್ಯಶ್ ಗಾರ್ಡ್, 1 ಬನಾನಾ ಹಾಕ್ಕೊಂಡಿದ್ದೆ. ಅದ್ರ ಜೊತೆಗೆ ಶೇಕ್ ಜೊತೆಗೆ ತಿನ್ನೋಕ್ಕೆ ಪಪಾಯ ಅರೌಂಡ್ 200 ಗ್ರಾಮ್ಸ್. ಬೆಳಗಿನ ಬ್ರೇಕ್ಫಾಸ್ಟ್ 1 ಚಪಾತಿ, ಅದಕ್ಕೆ 1 ಕಪ್ ಬೀಟ್ರೂಟ್ ಪಲ್ಯ ಮತ್ತು 1 ಕಪ್ ಹೆಸರು ಕಾಳು ಪಲ್ಯ ಆಗಿತ್ತು. ಸೊ ಐ ಹ್ಯಾವ್ ಹ್ಯಾಡ್ ಅ ಗುಡ್ ಮೀಲ್ ಇನ್ ಮೈ ಮಾರ್ನಿಂಗ್. ಆಫ್ಟರ್ನೂನ್ ಬಂದು ಐ ವಿಲ್ ನಾಟ್ ಬಿ ಈಟಿಂಗ್ ಎನಿ ಫುಡ್. ಕಾಳು ಪಲ್ಯ, ಹೆಸರು ಕಾಳು ಪಲ್ಯ ಆಲ್ರೆಡಿ ನಮ್ಮಮ್ಮ ಮಾಡಿಟ್ಟಿದ್ದಾರೆ. ಸೊ ಐ ಬಿ ಹ್ಯಾವಿಂಗ್ ಅರೌಂಡ್ 250 ಗ್ರಾಮ್ಸ್, 1 ಕಾಲು ಕೆ ಜಿ ಆಗುವಷ್ಟು ಪಲ್ಯ ತಿಂತೀನಿ. ಅದ್ರ ಜೊತೆಗೆ 2 ಬೀಟ್ರೂಟು, ಹಸಿ ತರಕಾರಿ. ಸೊ ಯಾವಾಗೇ ಆಗಲಿ ನೀವು ಪ್ರೋಟೀನ್ ತಿಂದಾಗ ಅದ್ರ ಜೊತೆ ವೆಜಿಟೇಬಲ್ ಇರಬೇಕು. ಹಸಿ ಇದ್ದರೆ ಇನ್ನೂ ಒಳ್ಳೆಯದು, ಬೇಯಿಸಿರೋದಿದ್ರೂ ಓಕೆ. ಸೊ ಹಸಿದಿದ್ರೆ ಇಟ್ ಈಸ್ ವೆರಿ ಗುಡ್ ಬಿಕಾಸ್ ಇಟ್ ರಿಯಲಿ ಹೆಲ್ಪ್ಸ್ ಇನ್ ಡೈಜೆಷನ್ ಆಫ್ ಯೋರ್ ಪ್ರೋಟೀನ್ ವಾಟ್ ಎವರ್ ಯು ಹ್ಯಾವ್ ಈಟನ್. In a very short time proper digestion ಆಗುತ್ತೆ without any smelly gases. So that I have understood for this week. So any protein ತಿಂದಾಗ ಹಸಿ ತರಕಾರಿ ತಿಂದರೆ ಪ್ರೋಟೀನ್ ಫ್ಯಾಟ್ಸ್ ಕಮ್ಮಿ ಬರುತ್ತೆ. ಅದು ನಾನು ನೋಟಿಸ್ ಮಾಡ್ತಾ ಇದ್ದೀನಿ ಸಿನ್ಸ್ 2-3 days. ಸೊ ಅದಕ್ಕೋಸ್ಕರನೇ ಏನೇ ಪ್ರೋಟೀನ್ ತಿಂದಾಗೂ ಒಂದು ಹಸಿ ತರಕಾರಿ, ಕುಕ್ಕುಂಬರು, ಕ್ಯಾರೆಟು ಅಥವಾ ಬೀಟ್ರೂಟು, ಎನಿ ಆಫ್ ದೀಸ್ ಜೊತೆಗೆ ಇಟ್ಕೊಂಡು ತಿಂತಾ ಇದ್ದೀನಿ. ಸೊ ಟುಡೇ ಟ್ಯಾಕೋ ಟ್ಯೂಸ್ಡೇ ಆಗಿರೋದ್ರಿಂದ ಸೊ ದೆಲ್ ಬಿ ಬೈ 1 get 1 ಟಾಕೋ ಅಟ್ ಕ್ಯಾಲಿಫೋರ್ನಿಯಾ ಬರ್ರಿಟೋ, 7 layers ಟಾಕೋ ತಗೊತೀನಿ. ಸೊ ದಿಸ್ ವಿಲ್ ಬಿ ಮೈ ಈವ್ನಿಂಗ್ ಮೀಲ್. ಈವ್ನಿಂಗ್ 2 ಟ್ಯಾಕೋಸ್. ಸೊ ಅಲ್ಲೂ ಸಹ ನನಗೆ ಪ್ರೋಟೀನ್ ವಿತ್ ವೆಜಿಟೇಬಲ್ಸೇ ಬರೋದ್ರಿಂದ ಸೊ ನೋ ನೀಡ್ ಟು ವರಿ. ದಟ್ಸ್ ಇಟ್ ಫಾರ್ ಮೈ ಡೇ. ಅರೌಂಡ್ 60 grams ಆಫ್ ಪ್ರೋಟೀನ್ ಈಸಿಯಾಗಿ ಕವರ್ ಮಾಡ್ತಿದ್ದೀನಿ ಈ ದಿನದ್ದು. ಸೊ ಐ ಹೋಪ್ ಐ ವಿಲ್ ನಾಟ್ ಜಂಕ್. ಹೋಪ್ಫುಲಿ ಎಸ್. ನಾನು ಎಲ್ಲೇ ಹೋದರೂ ಯಾರೂ ನನಗೇನು ಕೊಡಬಾರ್ದು ತಿನ್ನೋಕ್ಕೆ ಅಂತ ಪ್ರೇ ಮಾಡ್ಕೊತ ನನ್ನ ಡೇನ ಕಂಟಿನ್ಯೂ ಮಾಡ್ತೀನಿ. ಎಸ್, forgot to tell you actually. ಸೊ ಎಸ್, ಪ್ರೋಟೀನ್ ನಾವು ಅಧಿಕವಾಗಿ ತಿನ್ನೋ ಕಾರಣ ಮ್ಯಾಕ್ಸಿಮಮ್ ಪ್ರೋಟೀನ್ನ ಫುಲ್ಫಿಲ್ ಮಾಡ್ತಾ ಇದ್ದೀವಲ್ವ. ಸೊ ಆದಷ್ಟು ಜಾಸ್ತಿ ಹೈಡ್ರೇಷನಲ್ಲಿ ಇರಬೇಕಾಗಿ ಬರುತ್ತೆ. ನೀರು ಜಾಸ್ತಿ ಕುಡಿಬೇಕು. ನಾನು ಆ್ಯಕ್ಚುಲಿ ಬಿಸಿನೀರು ಕುಡಿತೀನಿ. ಸೊ ಆಲ್ಮೋಸ್ಟ್ 1.5 ಲೀಟರ್ ಆಗೋಷ್ಟು ಬಿಸಿನೀರು ಕುಡ್ದಿರ್ತೀನಿ. ಇನ್ನು ಮಿಕ್ಕಿದ್ದು ಆಚೆ ಎಲ್ಲ ಹೋದಾಗ ಬಿಸಿನೀರನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ವಲ್ಲ, ಸೊ ತಣ್ಣೀರು ಕುಡ್ಕೋತೀನಿ. ಸೊ ಆದಷ್ಟು ಮನೇಲಿದ್ದಾಗ ಅಥವಾ ಎಲ್ಲರೂ ಹೋಟೆಲ್ ಹೋದರೆ ನಾನು ಆದಷ್ಟು ಬಿಸಿನೀರೇ ತಗೊಂಡು ಕುಡಿತೀನಿ. ನೆನೆ ನೋಡಿದ್ರಲ್ಲ, ನೆನೆ ಕಾಫಿಗೆ ಅಂತ ಹೋಗಿದ್ದೆ. ಸೊ ಕಾಫಿ ಕುಡಿದಾದ್ಮೇಲೆ 1 ಗ್ಲಾಸ್ ಬಿಸಿನೀರು ತೊಗೊಂಡು ಐ ವಾಸ್ ವಾಕಿಂಗ್ ಇನ್ ದ ಸ್ಟ್ರೀಟ್ಸ್ ಆಫ್ ಬನಶಂಕರಿ ಆ್ಯಂಡ್ ಐ ವಾಸ್ ಟಾಕಿಂಗ್ ಇನ್ ಅ ವಿಡಿಯೋ. ಸೊ ಎಲ್ಲೇ ಹೋದರೂ ಬಿಸಿನೀರು ನಾನು ಮಿಸ್ ಮಾಡದೆ ಕುಡಿತೀನಿ. ಇನ್ ಕೇಸ್ ಬಿಸಿನೀರು ಸಿಕ್ಕಿಲ್ಲ ಅಂದಾಗ ಮಾತ್ರ ತಣ್ಣೀರು ಕುಡ್ಕೋತೀನಿ. ಬಟ್ ಆದಷ್ಟು ಮನೇಲಿದ್ದಾಗ ಬಿಸಿನೀರೇ ಕುಡಿತೀನಿ ಬಿಕಾಸ್ ಕಾನ್ಷಿಯಸ್ಲಿ ನೀರು ಕುಡಿಯೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಸೊ ತಣ್ಣೀರು ಕುಡಿತಾರೆ ನಾವು ಗಡ ಅಂತ ಕುಡಿದು ಬಿಡ್ತೀವಿ, ಲೈಕ್ ಕಾನ್ಷಿಯಸ್ಸಾಗಿ ಕುಡಿಯಲ್ಲ ಅಂತ. ಆ್ಯಕ್ಚುಲಿ ನೀರನ್ನ ನಿಧಾನಕ್ಕೆ ಜಸ್ಟ್ ಲೈಕ್ ಹೌ ನಾವು ನಮ್ಮ ಊಟ ಎಲ್ಲ ಚೀವ್ ಮಾಡ್ಕೊತಿದ್ದೀರಿ, ಅದೇ ರೀತಿಯಲ್ಲಿ ನೀರು ಸಹ ನಾವು ಸಿಪ್ ಬೈ ಸಿಪ್ ನೀಟಾಗಿ ಕುಡಿಬೇಕು. ಸೊ ದ್ಯಾಟ್ ಅಬ್ಸಾರ್ಪ್ಷನ್ ಫಾರ್ ಆರ್ ಸೆಲ್ಸ್ ಇನ್ಕ್ರೀಸ್ ಆಗುತ್ತೆ. ನಾನು ಪ್ಯಾಷನೇಟ್ ಬಯೋ ಸ್ಟೂಡೆಂಟ್ ಕೂಡ. ಸೊ ಐ ರಿಯಲಿ ಬಿಲೀವ್ ಇನ್ ಆಲ್ ದೀಸ್ ಅಬ್ಸಾರ್ಪ್ಷನ್ ಕಾನ್ಸೆಪ್ಟ್ಸ್ ಮತ್ತು ಬ್ರೇಕಿಂಗ್ ಡೌನ್ ಆಫ್ ಯೋರ್ ಎನರ್ಜಿ ಥಿಂಗ್ಸ್ ಆ್ಯಂಡ್ ಆಲ್. ಸೊ ದ್ಯಾಟ್ ಈಸ್ ವೈ ಆದಷ್ಟು ನಾನು ಬಿಸಿನೀರು ಯಾಕೆ ಕುಡಿಯೋದು ಅಂತಂದರೆ ಬಿಕಾಸ್ ಬಿಸಿನೀರು ಬಿಸಿಯಾಗಿರುತ್ತೆ. ಸೊ ಯು ಕ್ಯಾನ್ ಜಸ್ಟ್ ಹಿಂಗೆ ಗಡ ಅಂತ ಕುಡಿಯೋಕ್ಕಾಗಲ್ಲ. ಸೊ ಸಿಪ್ ಬೈ ಸಿಪ್ ಕುಡಿಯೋದ್ರಿಂದ 1 ಸಿಪ್ ತೊಗೊಂಡಾಗ ಸೊ ಯಾರ್ ಸಲೈವ ಬಾಯಲ್ಲಿರೋ ಎಂಜಿಲೆಲ್ಲ ಮಿಕ್ಸ್ ಆಗಿಬಿಟ್ಟು ಇಟ್ ವಿಲ್ ಗೋ ಇನ್ಸೈಡ್, ಅಬ್ಸಾರ್ಪ್ಷನ್ ಇನ್ಕ್ರೀಸ್ ಆಗುತ್ತೆ. ಸೊ ನಿಧಾನಕ್ಕೆ ಕುಡಿಯೋದ್ರಿಂದ ಸ್ಲೋ ಅಬ್ಸಾರ್ಪ್ಷನ್ ಸಹ ಆಗುತ್ತೆ. ಸೊ ಯಾ, ಸೊ ಸ್ಮಾಲ್ ಥಿಂಗ್ಸ್, ಸ್ಮಾಲ್ ಲೈಫ್ ಸ್ಟೈಲ್ ಚೇಂಜಸ್ಸು ಒಂದು ಬಿಗ್ ಇಂಪ್ಯಾಕ್ಟೇ ತರುತ್ತೆ. ಸಿನ್ಸ್ ಲಾಸ್ಟ್ ಐ ಥಿಂಕ್ ಅರೌಂಡ್ 4-5 ಇಯರ್ಸಿಂದನೂ ನಾನು ಬಿಸಿನೀರೇ ಕುಡಿಯೋದು. ಸೊ ಆದಷ್ಟು ಎಲ್ಲೇ ಹೋದರೂ
ಬಿಸಿ ನೀರು. ಸೊ ನೀರು ತಗೋ, ಓವನ್ನಲ್ಲಿಡು, ಕುಡಿ. ಬೇರೆ ಕಡೆ ಮನೇಲಿದ್ರೆ ಐ ಹ್ಯಾವ್ ಅ ಕೆಟಲ್. ಸೊ ಯಾ, ಐ ಜಸ್ಟ್ ಡ್ರಿಂಕ್ ಬಿಸಿನೀರು. ಇವಾಗ ಯು ಕುಡ್ ಸಿ, ಐ ಜಸ್ಟ್ ಡ್ರಿಂಕ್ ಇಟ್ ಇನ್ ದಿಸ್ ಗ್ಲಾಸ್. ಎಸ್, ಆದಷ್ಟು ನೀರು ಜಾಸ್ತಿ ಕುಡೀರಿ, ನಿಧಾನಕ್ಕೆ ಕುಡೀರಿ ನೀರನ್ನ, ಕಾನ್ಷಿಯಸ್ ಆಗಿ ಕುಡೀರಿ. ನಿಮ್ಮ ಹೆಲ್ತ್ ನಿಮ್ಮ ಕೈಯಲ್ಲಿದೆ. ಸೊ ಏನೇ ತಿಂದರೂ ಏನೇ ಕುಡಿದ್ರೂ ಯೋಚನೆ ಮಾಡಿ ನಿಧಾನಕ್ಕೆ ಕುಡಿಬೇಕು. ದ್ಯಾಟ್ ಈಸ್ ಗುಡ್ ಫಾರ್ ಆರ್ ಬಾಡಿ. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಮಳೆ ಇದ್ದರೆ ಮಾತ್ರ ಅವರ್ಲಿ 1 ಗ್ಲಾಸ್ ಕುಡಿತಾನೆ ಇರ್ತೀನಿ. 1 ಅವರ್ಗೆ ಒಂದ್ಸತಿ ನೀರು ಕುಡಿಯೋದು. ಸೊ ಆದಷ್ಟು ಇನ್ನೂ ಜಾಸ್ತಿ ಫ್ರೀ ಇದ್ದೀನಿ ಅಂದರೆ ಹಾಫ್ ಆನ್ ಅವರ್ಗೆ 1 ಗ್ಲಾಸ್ ನೀರು ಕುಡಿತಾ ಇರ್ತೀನಿ. ಸೊ ಯಾ, ಸೊ ಆದಷ್ಟು ವರ್ಕ್ ಫ್ರಮ್ ಹೋಮ್ ಇರೋರು ನಮ್ಮ ಹೆಲ್ತ್ ಬಗ್ಗೆ ನಾವು ತುಂಬ ಕೇರ್ ಮಾಡ್ಕೋಬೇಕು. ಬಿಕಾಸ್ ಇಟ್ ಈಸ್ ಹೈಲಿ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ಈಗಿನ ಪರಿಸ್ಥಿತಿಗಳು ನೋಡಿದ್ರೆ ನಾನು ಎಷ್ಟೊಂದು ಜನ ಫ್ರೆಂಡ್ಸ್ಗೆ ಎಷ್ಟೊಂದು ಕಾಂಪ್ಲೆಕ್ಸಿಟೀಸ್ ಆಗಿದೆ ಹೆಲ್ತ್ ವೈಸ್. ಜಸ್ಟ್ ಸೀನ್ ಥ್ರೂ. ಇನ್ನೂ ಜಸ್ಟ್ ನನ್ನ ಏಜೋರೇ ಆಗಿರ್ತಾರೆ, ಬಟ್ ಜಾಸ್ತಿ ಟ್ರಾವೆಲ್ ಮಾಡಿದ್ರೆ ಬೆನ್ನು ನೋವು ಬರುತ್ತೆ, ನಡೆಯೋಕ್ಕಾಗಲ್ಲ, ಕಾಲು ನೋವು ಬರುತ್ತೆ. ದರ್ ಆರ್ ಸೋ ಮೆನಿ ಥಿಂಗ್ಸ್ ವಿಚ್ ಇಸ್ ರಿಯಲಿ ಹ್ಯಾಪನಿಂಗ್ ಟು ದ ಪೀಪಲ್ ಅರೌಂಡ್ ಅಸ್. ಸೊ ಅದಕ್ಕೋಸ್ಕರ ನಮ್ಮ ಪ್ರಿಕಾಷನ್ ನಾವು ತಗೋಬೇಕು, ನಮ್ಮ ಹುಷಾರಲ್ಲಿ ನಾವಿರಬೇಕು, ರೈಟ್? ಸೊ ಯಾರನ್ನೂ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ನಮ್ಮ ಹೆಲ್ತ್ ನಮ್ಮ ಕೈಯಲ್ಲೇ ಇದೆ. ನಾವೇನು ತಿಂತೀವಿ, ನಾವೇನು ಕುಡಿತೀವಿ, ಮತ್ತು ಎಷ್ಟು ಕ್ಯಾಲೋರೀಸ್ ತಿಂತೀವಿ. ಸೊ ಜಾಸ್ತಿ ಕ್ಯಾಲೋರೀಸ್ ತಿಂದ್ರೇ ವೆಯ್ಟ್ ಗೇನ್ ಆಗ್ಬಿಡೋದು. ಸೊ ಅವಶ್ಯಕತೆ ಇಲ್ಲದಿರೋ ಕ್ಯಾಲೋರೀಸ್ನ ಕಟ್ ಮಾಡಬೇಕು. ಬಾಡಿಗೆ ಏನು ಅವಶ್ಯಕತೆ ಇದೆ ಅದನ್ನು ಮಾತ್ರನೇ ಕೊಡಬೇಕು. ಸೊ ಈ ಒಂದು ಡಿಸಿಷನ್ನ ನಾನು ಕಾನ್ಷಿಯಸ್ಲಿ ತಗೊಂಡು ಲಾಸ್ಟ್ ಐ ಥಿಂಕ್ 3-4 ಮಂತ್ಸಿಂದ ಐಮ್ ಕ್ವೈಟ್ ಲೈಕ್ ಫಾಲೋಯಿಂಗ್. ಸೊ ಈ ವಿಡಿಯೋಸ್ ಎಲ್ಲ ಮಾಡ್ತಿರೋದೇನೆಂದರೆ ಅಟ್ಲೀಸ್ಟ್ ಐ ಡೋಂಟ್ ಸ್ಕಿಪ್ ಇಟ್. ಸೊ ಎವ್ರಿ ಟೈಮ್ ಏನಾಗ್ತಿತ್ತು ಅಂದರೆ 1 ಮಂತ್ ಫಾಲೋ ಮಾಡ್ತೀನಿ ಮತ್ತು ಹಂಗೆ ಸ್ಕಿಪ್ಪು. ಸೊ ಈ ಥರ ಆಗ್ತಿತ್ತು. ಸೊ ದಿಸ್ ಟೈಮ್ ಐಮ್ ಜಸ್ಟ್ ಪ್ಲೆಜಿಂಗ್ ಮೈ ಸೆಲ್ಫ್. ಸೊ ನೆಕ್ಸ್ಟ್ 6 ಮಂತ್ ನೋ ಮ್ಯಾಟರ್ ವಾಟ್ ಐ ವಿಲ್ ಲೈಕ್ ಮ್ಯಾಕ್ಸಿಮಮ್ ಟ್ರೈ ಟು ಈಟ್ ರೈಟ್, ದಟ್ಸ್ ಇಟ್. ಸೊ ಬಟ್ ಒಂದಿದ್ರಲ್ಲಿ ನಂಗೆ ಆ್ಯಕ್ಚುಲಿ ತುಂಬ ಚಿಕ್ಕ ಮಕ್ಕಳು ಫ್ರೆಂಡ್ಸ್ ಇದ್ದಾರೆ. ಸೊ ಅವ್ರ ಜೊತೆ ಹೋದಾಗ ದೆಲ್ ಆ್ಯಕ್ಚುಲಿ ಶೇರ್ ಯುನೋ. ನಂಗೆ ತುಂಬ ಖುಷಿ ಆಗುತ್ತೆ. ಏನಂದರೆ ನಾನು ಚಿಕ್ಕವಳಾಗಿದ್ದಾಗ ನನ್ನ ತಂಗಿಗೆ ನಾನು ಶೇರ್ ಮಾಡ್ತಾ ಇರಲಿಲ್ಲ ಏನೇ ಸ್ನ್ಯಾಕ್ಸ್ ನಮ್ಮಪ್ಪ ನಂಗೆ ಕೊಟ್ಟರೆ ಅಥವಾ ನಮ್ಮಮ್ಮ ನಂಗೆ ಕೊಟ್ಟರೆ ನಾನು ನಮ್ಮ ತಂಗಿ ಜೊತೆನೇ ಶೇರ್ ಮಾಡ್ತಿರ್ಲಿಲ್ಲ. ಬಟ್ ಆದರೆ ನನ್ನ ಚೋಟು ಫ್ರೆಂಡ್ಸ್ ದೇ ಆರ್ ಸೋ ಸ್ವೀಟ್. ಸೊ ಅವ್ರ ಹತ್ರ ಏನೇ ಇದ್ದರೂ ನನ್ನ ಜೊತೆ ಶೇರ್ ಮಾಡ್ತಾರೆ. ದೇ ರಿಯಲಿ ಥಿಂಕ್ ಮೀ ಆ್ಯಸ್ ದೇರ್ ಬೆಸ್ಟ್ ಫ್ರೆಂಡ್. ಡೂ ಸೊ ಐ ಡೂ ಸೊ ಆಲ್ಸೋ. ಸೊ ಹಾಗಾಗಿ ಅವ್ರೇನಾದರೂ ಕೊಟ್ಟಾಗ ಬೇಡ ಅಂತ ಹೇಳಕ್ಕೆ ನಂಗೆ ಒಂಚೂರು ಮನಸ್ಸೇ ಇರಲ್ಲ. ಬಿಕಾಸ್ ಆ ಟೈಮಲ್ಲಿ ನನಗೂ ಕೊಟ್ಟು ನನ್ನ ಜೊತೆ ಅವರು ತಿಂತಾರೆ. ಸೊ ಇಟ್ಸ್ ಅ ನೆಕ್ಸ್ಟ್ ಲೆವೆಲ್ ಆಫ್ ಹ್ಯಾಪಿನೆಸ್ ಟು ಶೇರ್ ಜಾಯ್ಸ್. ಸೊ ಅಷ್ಟು ಚಿಕ್ಕ ಮಕ್ಕಳಿಗೆ ನೀವು ಚಾಕ್ಲೇಟ್ ತಿನ್ನಬೇಡಿ, ನೀವು ಇದು ತಿನ್ನಬೇಡಿ, ನೀವು ಲೇಸ್ ತಿನ್ನಬೇಡಿ ಅಂತೆಲ್ಲ ಹೇಳೋಕ್ಕಾಗಲ್ಲ ಅಲ್ವಾ? ಬಿಕಾಸ್ ನಾವು ಅದನ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಬಂದು ಈಗ ಹೆಲ್ತ್ ಕಡೆ ನಡೀತಾ ಇದ್ದೀವಿ. ಬಟ್ ಆದಷ್ಟು ಕಟ್ ಮಾಡಬೇಕು. ಅವರ ಪೇರೆಂಟ್ಸ್ ಆಗಿರೋರು ಪ್ರಿಕಾಷನ್ ತೊಗೊಂಡು ತುಂಬ ಕಟ್ ಮಾಡಬೇಕು. ಈ ಯೂಶ್ವಲಿ ನಾನು ನೋಡ್ತೀನಿ ಮಧ್ಯಾಹ್ನದೊತ್ತು ಸ್ನ್ಯಾಕ್ಸ್ ಅಂತ ಸ್ಕೂಲಿಗೆ ಕಳಿಸ್ಬೇಕು. ಆ್ಯಕ್ಚುಲಿ ಬ್ರೇಕ್ಫಾಸ್ಟು, ಸ್ನ್ಯಾಕ್ಸು ಮತ್ತು ಲಂಚು 3 ಬಾಕ್ಸ್ ಕಳಿಸ್ತಾರೆ. ಮೋಸ್ಟ್ ಆಫ್ ದ ಪೇರೆಂಟ್ಸ್ ಸ್ನ್ಯಾಕ್ಗೆ 1 ಲೇಸ್ ಪ್ಯಾಕೆಟು, 1 ಜ್ಯೂಸ್ ಪ್ಯಾಕೆಟು ಕಳಿಸ್ತಾರೆ. ಬಟ್ ವೆರಿ ಫ್ಯೂ ಪೇರೆಂಟ್ಸ್ ಮಾತ್ರ ಲೈಕ್ ಕಾನ್ಷಿಯಸ್ ಡಿಸಿಷನ್ ತೊಗೊಂಡು ಹೆಲ್ದಿ ಥಿಂಗ್ಸ್ ಮಾತ್ರನೇ ಕಳಿಸ್ತಾರೆ. ಸೊ ಪೇರೆಂಟ್ಸ್ ತುಂಬಾ ಪ್ರಿಕಾಷನ್ ತೊಗೋಬೇಕು. ತಮ್ಮ ಮಕ್ಕಳಿಗೆ ಆಯಿಲಿ ಪದಾರ್ಥ ಅಥವಾ ಶುಗರಿ ಪದಾರ್ಥಗಳನ್ನ ಕೊಡಬಾರ್ದು. ಬಟ್ ಯಾ, ನನ್ನ ಫ್ರೆಂಡ್ಸ್ ದೇ ಆರ್ ಅ ಬಿಗ್ ಲವರ್ಸ್ ಆಫ್ ಚಾಕ್ಲೇಟ್. ಅದರಲ್ಲೂ ಯಾವಾಗಲೂ ಬೇರೆ ಕಂಟ್ರಿ ಚಾಕ್ಲೇಟ್ಸ್ನೇ ತಿಂತಿರ್ತಾರೆ. ನನಗೂ ಸಹ ಟ್ರೈ ಮಾಡೋಕ್ಕೆ ಕೊಡ್ತಾರೆ. ಸೊ ನೋ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಅವ್ರ ಜೊತೆ ನಾನು ತಿಂದ್ಬಿಡ್ತೀನಿ. ಅದಾಗಿರುತ್ತೆ ನನ್ನ ನೋ ಹೇಳೋದಂಥ ಸ್ನ್ಯಾಕಿಂಗ್. ಅನ್ಕಾನ್ಷಿಯಸ್ಲಿ ಅಂತ ಹೇಳೋಕ್ಕಾಗಲ್ಲ, ಕಾನ್ಷಿಯಸ್ಲಿನೇ. ಬಿಕಾಸ್ ದೇ ಆರ್ ಮೈ ರಿಯಲಿ ಲೈಕ್ ಗುಡ್ ಫ್ರೆಂಡ್ಸ್. ಯೂಶ್ವಲಿ ನನ್ನ ಡೇಯಲ್ಲಿ 3 to 4 hours ನಾನು ಅವ್ರ ಜೊತೆ ಕಳೀತೀನಿ. ಸೊ ಹಾಗಾಗಿ ದೇ ಆರ್ ಮೈ ಗೋ ಟು ಪಾರ್ಟ್ನರ್ಸ್ ಎವ್ರಿ ಸಿಂಗಲ್ ಡೇ. ಸೊ ಅವ್ರು ಏನೇ ಕೊಟ್ಟರು ನಾನು ಬೇಡ ಅಂತ ಹೇಳಲ್ಲ. ಸೊ ತಿಂದ್ಬಿಡ್ತೀನಿ. ಅದೊಂದು ನಂದು ಲೈಕ್ ಶುಗರಿ ಥಿಂಗ್ಸ್ ಒಳಗೆ ಹೋಗ್ಬಿಡುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ನಾನು ಕಾನ್ಷಿಯಸ್ಲಿ ನಾನೇ ಲೈಕ್ ಏನು ತೊಗೊಂಡು ತಿನ್ನಲ್ಲ. ಸೊ ದಟ್ ಈಸ್ ಒನ್ ಪ್ರಾಮಿಸ್ ಫಾರ್ ಮೈ ಸೆಲ್ಫ್ ವಿಚ್ ಐ ಕ್ಯಾನ್ ಡೂ. ಯಾ, ದಟ್ ಈಸ್ ವಾಟ್ ಇಟ್ ಈಸ್. ಸೊ ಎಸ್, ಇಟ್ಸ್ ಆಲ್ ಅಬೌಟ್ ಕ್ಯಾಲೋರಿ ಡೆಫಿಸಿಟ್. ಕಮ್ಮಿ ಕ್ಯಾಲರೀಸ್
ನಂದು ವಿತಿನ್ 1000ಗಿಂತ ಇನ್ನೂ ಕಮ್ಮಿ ತಿಂದ್ರೂ ಒಳ್ಳೆಯದೇ. ಸೊ ವೆರಿ ಲೋವರ್ ದ ಕ್ಯಾಲೋರಿ, ಇಟ್ಸ್ ವೆರಿ ಗುಡ್ ಫಾರ್ ಮೈ ಫ್ಯಾಟ್ ಲಾಸ್ ಜರ್ನಿ ಅಂತ ಹೇಳ್ಬೋದು. ಸೊ ಇಟ್ಸ್ ಆಲ್ ಅಬೌಟ್ ಕ್ಯಾಲರಿ ಡೆಫಿಷಿಟ್. ಸೊ ಏನೇ ತಿಂದರೂ ನನ್ನ ಕ್ಯಾಲೋರಿ ವಿತಿನ್ ಕೌಂಟ್ ಬಂದರೆ ಇಟ್ಸ್ ವೆರಿ ಗುಡ್. ಸೊ ಕ್ಯಾಲರಿ ಡೆಫಿಷಿಟ್ಗೆ ಇಂಪಾರ್ಟೆಂಟ್ ಥಿಂಗ್ ಇಸ್ ಆಲ್ಸೋ ಲೈಕ್ ಪ್ರೋಟೀನ್ ಕೌಂಟ್. ಸೊ ನಿಮ್ಮ ಪ್ರೋಟೀನ್ ಕೌಂಟ್ ಕಮ್ಮಿ ಆಗಬಾರ್ದು. ಸೊ ಲೈಕ್ 60 to 70 grams ಆಫ್ ಪ್ರೋಟೀನ್ ನಾನು ತಿನ್ನಲೇಬೇಕು. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ರೆಸ್ಟ್ ಆಫ್ ದ ಕ್ಯಾಲರೀಸ್ ಏನಿದೆ ಅದು ಏನಾದರೂ ಅಕಸ್ಮಾತ್ ತಿನ್ಬಿಟ್ರೆ ಬ್ಯಾಲೆನ್ಸ್ ಮಾಡ್ಕೋಬೇಕು. ಬಟ್ ಆದರೆ ಪ್ರೋಟೀನ್ಸ್ ಮತ್ತು ಫೈಬರ್ಸ್ ಮಾತ್ರ ಎಷ್ಟು ಅಗತ್ಯ ಇದೆಯೋ ಅಷ್ಟು ಕರೆಕ್ಟಾಗಿ ತಿಂದರೆ ಮಾತ್ರನೇ ಫ್ಯಾಟ್ ಲಾಸ್ ಜರ್ನಿಗೆ ಹೆಲ್ಪ್ ಆಗೋದು. ಇಲ್ಲಾಂದರೆ ಇಟ್ಸ್ ಗೋನ ಬಿ ವೆರಿ ಹಾರ್ಡ್. ನಾವು ಏನೇನೋ ತಿಂದರೆ ರಿಯಾಕ್ಷನ್ ಏನೇನೋನೇ ಆಗುತ್ತೆ ಅಲ್ವಾ. ಏನು ಬೇಕೋ ಅದು ತಿಂದರೆ ಮಾತ್ರ ನಮಗೆ ಬೇಕಾಗಿರೋ ರಿಸಲ್ಟ್ಸ್ ನಮಗೆ ಸಿಗುತ್ತೆ. So yes, I'm just gonna do it in few months. I'm gonna get my dream body, which I have dreamt almost 8 years ಹಿಂದೆಯಿಂದ. I'm consistently, I wanted to be in a certain way, but me being a big foodie of all time, since I live in Baswangudi, it is so hard to like ಕಂಟ್ರೋಲ್ ಥಿಂಗ್ಸ್. ಬಿಕಾಸ್ ಇಲ್ಲಿ ತುಂಬ ಕಮ್ಮಿ ದುಡ್ಡಲ್ಲಿ ಥರ ವೆರೈಟಿ ಆದ ಫುಡ್ಸು ಮತ್ತು ಯಮಿಯಸ್ಟ್ ಫುಡ್ಸ್ ಸಿಗುತ್ತೆ. ಸೊ ಹಾಗಾಗಿ ಐ ಆಮ್ ಅ ವೆರಿ ಸ್ಪಾಯಿಲ್ಡ್ ಬ್ರ್ಯಾಟ್. ಸೊ ಬಟ್ ಯಾ, ನೌ ಐ ಆಮ್ ಕಂಪ್ಲೀಟ್ಲಿ ಲೈಕ್ ಡನ್ ವಿತ್ ಆಲ್ ದ್ಯಾಟ್ ಫೇಸ್ ಆಫ್ ಮೈ ಲೈಫ್. ಕರೆಂಟ್ಲಿ ಕಾನ್ಸಂಟ್ರೇಟ್ ಆನ್ healthier things, healthier goals, healthy lifestyle, healthy me, fit me. So that is it. ನೋಡಿ ಈ ಜಾಗದಲ್ಲಿ ಎಷ್ಟು ಟ್ರೀಸ್ ಇದೆ. ಲಿಟ್ರಲಿ ಇಟ್ಸ್ ಲೈಕ್ ಅ ಫಾರೆಸ್ಟ್. ಸಖತ್ ಒಳ್ಳೆ ಅಪಾರ್ಟ್ಮೆಂಟ್ಸ್ ಅಪ್ಪ. ವೆಲ್, ನೈಟ್ ಸ್ವಲ್ಪ ಹಸುವಾಗ್ತಾ ಇತ್ತು, ಒಂದು ಸ್ಮಾಲ್ ಪ್ರೋಟೀನ್ ಬಾರ್ ತಿನ್ಕೊಂಡೆ. ದ್ಯಾಟ್ಸ್ ಇಟ್ ಫಾರ್ ದ ಡೇ. ನಾಳೆ ಐ ಹ್ಯಾವ್ ಟು ಕಂಟಿನ್ಯೂ ಮೈ ಥಿಂಗ್ಸ್. ಸೊ ಇವತ್ತು ಏನು ಶುಗರ್ ಐಟಮ್ಸ್ ತಿಂದಿಲ್ಲ. ಥ್ಯಾಂಕ್ ಗಾಡ್, ಇಟ್ಸ್ ಓನ್ಲಿ ಪ್ರೋಟೀನ್ಸ್, ಫೈಬರ್ಸ್ ಆ್ಯಂಡ್ ಅ ಲಿಟಲ್ ಕಾರ್ಬ್ಸ್. ನಗರಲ್ಲಿರೋ ಕ್ಯಾಲಿಫೋರ್ನಿಯಾ ಬರೀಡೋಗೆ ಬಂದರೆ ಟ್ಯಾಕೋ ಟ್ಯೂಸ್ಡೇ ಎಷ್ಟು ಫೇಮಸ್ ನೋಡಿ. ಟೈಮ್ ಆಲ್ರೆಡಿ 10:30 ಆಗಿದೆ, ಬಟ್ ಯು ಕ್ಯಾನ್ ಸಿ ದ ಕೌಂಟ್. ಲೈನ್ ನೋಡಿ ನಂಗೆ ಸಾಕಪ್ಪ ಅನ್ಸ್ಬಿಟ್ಟು ಗಾಂಧಿ ಬಜಾರ್ಗೆ ಹೋಗ್ತೀನಿ ಈಗ. ಸ್ವೀಟ್ಸ್ ಆಫ್ ಜಯನಗರ್ 4th ಬ್ಲಾಕ್. ನಮ್ಮ ಕ್ರೌಡ್ ನೋಡಿ ನಾನು ನನ್ನ ಗಾಡಿನ ಗಾಂಧಿ ಬಜಾರ್ ಕಡೆ ತಿರ್ಸ್ಕೊತಾ ಇದ್ದೀನಿ. ನೈಟ್ ಟೈಮಲ್ಲಿ ಈ ಎಂಟಿ ರೋಡ್ಸಲ್ಲಿ ಓಡಾಡೋದೇ ಒಂದು ದೊಡ್ಡ ಖುಷಿ. ಐ ಜಸ್ಟ್ ಲವ್ ಇಟ್. ಸೊ ಅಲ್ಲಿ ಕ್ರೌಡ್ ನಿಂತ್ಕೊಂಡಿದ್ರೆ ಮೋರ್ ದೆನ್ ಹಾಫ್ ಅನ್ ಅವರ್ ಆಗ್ತಿತ್ತು. ಸೊ ಈಗ ಸೀದಾ ಗಾಂಧಿ ಬಜಾರಿಂದ ಜಯನಗರಿಂದ ಗಾಂಧಿ ಬಜಾರ್ಗೆ ಇಟ್ಸ್ ಗೋನಾ ಟೇಕ್ ಜಸ್ಟ್ 5 minutes ವಿತ್ ನೋ ಟ್ರಾಫಿಕ್ಸ್. ನಾನು ಫಾಸ್ಟಾಗಿ ಓಡಿಸಿದ್ರೆ ಯಾ. ಖಾಲಿ ರೋಡಲ್ಲಿ ನನ್ನ ತಲೆಗೆ ಬರೋ ಮ್ಯೂಸಿಕ್ ಎಲ್ಲ ಒಂದೇ. ಈಗ ಸ್ವೀ ಅಂತ ಹೋಗ್ತಾ ಇರ್ತೀವ ನೋಡಿ, 1 ಕಿಲೋಮೀಟರ್ ಹೋಗಕ್ಕಿಲ್ಲ, ಪಟ್ ಅಂತ ಈ ರೆಡ್ ಲೈಟ್. ಆಗ್ಲಿಂದ 4 ರೆಡ್ ಲೈಟ್ ಪಾಸ್ ಮಾಡಿದ್ದೀನಿ. ಜಯನಗರ್ ಟು ಬಸವನಗುಡಿ ಆಲ್ಮೋಸ್ಟ್ 6 to 7 ಸಿಗ್ನಲ್ಸ್ ಇದೆ. ಮೈ ಗಾಡ್, ಯಾವ್ದು ಸಿಗ್ನಲ್ಸ್ ಇಲ್ಲ ಅಂದ್ರೆ ವಿತಿನ್ 5 ನಿಮಿಷದಲ್ಲಿ ರೀಚ್ ಆಗ್ಬೋದು. ಸಿಗ್ನಲ್ಸ್ ಇರೋ ಕಾರಣ ಇಟ್ ವಿಲ್ ಟೇಕ್ 10 minutes. 3, 2, 1 ಜಸ್ಟ್ ಗೋ. ಸಮಯ 11:40. ಜಸ್ಟ್ ಲುಕ್ ಅಟ್ ದ ಕ್ರೌಡ್. ನಮ್ಮ ಏರಿಯಾ ಕಾಫಿ ಅಂಗಡಿ. ಆ್ಯಕ್ಚುಲಿ ನೈಟ್ ಸ್ವಲ್ಪ ವರ್ಕ್ ಇತ್ತು, ಸೊ ಹಾಗಾಗಿ ಕಾಫಿ, ಒಂದು ಐರಿಷ್ ಕಾಫಿ ಹೇಳಿದ್ದೀನಿ, ಕುಡ್ಕೋಬೇಕು. ದಿಸ್ ಐರಿಷ್ ಕಾಫಿ ಈಸ್ ಅ ಬ್ಯಾಕ್ ವರ್ಡ್. ಇಟ್ಸ್ ಟು ಗುಡ್. ಎಸ್, ನನ್ನ ವರ್ಕ್ ಎಕ್ಸ್ಟೆಂಡ್ ಆಗಿದ್ದು 2 o'clock ವರೆಗೂ ಸ್ವಲ್ಪ ಎದ್ದು ಕೆಲಸ ಮಾಡಬೇಕಾಗಿದೆ. ಎಸ್, ದಿಸ್ ಕಾಫಿ ಇಸ್ ಎ ಸೇವಿಯರ್. ಇಲ್ಲ ಅಂದರೆ ಪ್ರೊಡಕ್ಟಿವ್ ವರ್ಕ್ ಮಾಡೋಕ್ಕೆ ಎಲ್ಲಿಂದ ಸಾಧ್ಯ. ಬಟ್ ಥ್ಯಾಂಕ್ಫುಲಿ ಏನಂದರೆ ನಾನು ಎಷ್ಟೊತ್ತಿಗೆ ಮಲ್ಕೊಂಡ್ರು ಸ್ಟ್ರೇಟ್ 7 hours ಕಣ್ಣಿನ ಬಿಟ್ಟೋದು ಇಲ್ಲ, ಅಷ್ಟು ಪ್ರಾಪರಾಗಿ ನಿದ್ದೆ ಬರುತ್ತೆ. ದ್ಯಾಟ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಸೊ ಎಷ್ಟೊತ್ತಿಗೆ ಮಲ್ಗೋದ್ರು ಸ್ಟ್ರೇಟ್ 7 to 8 hours ಆದಮೇಲೆ ನನಗೆ ಎಚ್ಚರ ಆಗೋದು. ವಿತೌಟ್ ಎನಿ ಅಲಾರ್ಮ್ 6 to 7 hours ಠಣ್ ಅಂತ ಎಚ್ಚರ ಆಗುತ್ತೆ. ದಿಸ್ ಇಸ್ ಅಮೇಝಿಂಗ್.
ಹಲೋ, ಗುಡ್ ಮಾರ್ನಿಂಗ್. ನೋಡಿ 12 ಗಂಟೆ ಮಟ್ಟ ಮಧ್ಯಾಹ್ನ ಎಂತ ಟ್ರಾಫಿಕ್ ನಮ್ಮ ಕೆ ಆರ್ ಮಾರ್ಕೆಟ್ ಅಲ್ಲಿ. ನಮ್ಮಮ್ಮ ತರಕಾರಿ ತರಕ್ ಕೆ ಆರ್ ಮಾರ್ಕೆಟ್ ಹೋಗಿದ್ದಾರೆ. ನಾನು ಅವ್ರನ್ನ ಪಿಕ್ ಮಾಡಕ್ಕೆ ವೇಟ್ ಮಾಡ್ತಾ ಇದ್ದೀನಿ ನನ್ನ ಬೈಕ್ ಅಲ್ಲಿ ಕೂತ್ಕೊಂಡು. ವೆಲ್, ಆಸ್ ಯೂಶುವಲ್ ಇವತ್ತಿನ ಬ್ರೇಕ್ಫಾಸ್ಟ್ ಆಗಿತ್ತು ಪ್ರೋಟೀನ್ 50 ಗ್ರಾಮ್ಸ್. ಅದಾದ್ಮೇಲೆ ಒಂದ್ ಚಪಾತಿಗೆ ಸೀಮೆ ಬದನೆಕಾಯಿ ಪಲ್ಯ ತಿಂದಿದ್ದೆ. ಸೊ ಮಧ್ಯಾಹ್ನಕ್ಕೆ ನಮ್ಮಮ್ಮ ಸೊಪ್ಪು ತರ್ತಿದ್ದಾರೆ. ಸೊ ಸೊಪ್ಪಿನ ಪಲ್ಯ ಮಾಡ್ತಾರೆ. ಸೊ ಸೊಪ್ಪಿನ ಪಲ್ಯ ಮತ್ತು ಸೋರೆಕಾಯಿ ತಿಂತೀನಿ ನಾನು. ದಟ್ಸ್ ಆಲ್ ಫಾರ್ ದ ಡೇ. ಸಂಜೆ ಏನಾದ್ರೂ ಹಸ್ವಾದ್ರೆ ಯಾವ್ದಾದ್ರು ಪ್ರೋಟೀನ್ ಬಾರ್ ಅಥವಾ ಪ್ರೋಟೀನ್ ತಿಂದು ಅದರ ಡೈಜೆಷನ್ಗೆ ಒಂಚೂರು ಫೈಬರ್ ತಿನ್ಕೋತೀನಿ. ದಟ್ಸ್ ಆಲ್. ಏನಾದ್ರೂ ಅದು ಬಿಟ್ಟು ಬೇರೆ ಏನಾದ್ರು ತಿಂದ್ರೆ ಡೆಫಿನೆಟ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಬೆಳಿಗ್ಗೆ ಬೂದ್ಗುಂಬಳಕಾಯಿ 200 ಗ್ರಾಮ್ ಆಗೋಷ್ಟು ಮತ್ತು ಒಂದು ಬಾಳೆಹಣ್ಣು ನನ್ನ ಪ್ರೋಟೀನ್ ಶೇಕ್ಗೆ ಹಾಕೊಂಡಿದ್ದೆ. ಸೊ ಎಸ್, ಆಫ್ಟರ್ನೂನ್ ಒಂದ್ ಮ್ಯಾಂಗೋ ತಿನ್ಕೋತೀನಿ, ಒಂದ್ ಫ್ರೂಟ್ ಏನಾದ್ರು ತಿನ್ಬೇಕು. ಸೊ ಹಾಗಾಗಿ ದಟ್ಸ್ ಇಟ್ ಫಾರ್ ದ ಡೇ. ಇನ್ನೇನಾದ್ರೂ ಹಸ್ವಾಯ್ತು ಅಂದ್ರೆ ಸಮಥಿಂಗ್ ಹೆಲ್ತಿ ಪ್ರೋಟೀನ್ ಸ್ನ್ಯಾಕ್ ತಿಂತೀನಿ. ಇಲ್ಲ ಅಂದ್ರೆ ಕ್ಯಾಲಿಫೋರ್ನಿಯಾ ಬುರಿಟೋ ಅಲ್ಲಿ ಒಂದು 7 ಲೇಯರ್ ಟಾಕೋ ತಗೋತೀನಿ. ಸೊ ದಟ್ ವಿಲ್ ಬಿ ಫಾರ್ ಮೈ ಡೇ. ಸೊ ಐ ರಿಯಲಿ ಮಸ್ಟ್ ಥ್ಯಾಂಕ್ ಮೈ ಮದರ್. ಬೆಂಗಳೂರಿಗೆ ಬಂದಾಗಿಂದ ನಾನು ಏನ್ ಫಾಲೋ ಮಾಡ್ತಿದ್ದೆ, ಈ ಮುಂಚೆ ನಾನು 12 years ಇಂದ ಬೆಂಗಳೂರಲ್ಲಿ ಇದೀನಲ್ವಾ. ಸೊ ನಾನು 1 hour ರೆಂಟಲ್ ಇದ್ದಾಗ ಪ್ರತಿ ವಾರದಲ್ಲಿ ಒಂದ್ಸತಿ ಕೆ ಆರ್ ಮಾರ್ಕೆಟ್ ಬಂದು ಆಲ್ಮೋಸ್ಟ್ ವಾರ ಪೂರ್ತಿಗೆ ಆಗೋಷ್ಟು 500 ರೂಪಾಯಿವರೆಗೂ ಒಬ್ಳಿಗೆ 500 ರೂಪಾಯಿ ತರಕಾರಿ ತಗೊಂಡು ಶಾಪಿಂಗ್ ಮಾಡ್ಕೊಂಡು ಹೋಗ್ತಿದ್ದೆ. ಸೊ ಅಮ್ಮ ಅಷ್ಟೊಂದೆಲ್ಲ ತರ್ಲಿಕ್ ಆಗಲ್ಲ. ಸೊ ಹಾಗಾಗಿ ವೀಕ್ಲಿ ಟ್ವೈಸ್ ಮಾರ್ಕೆಟ್ ಹೋಗ್ತಾರೆ. ಮಾರ್ಕೆಟ್ ಹೋಗಿ ನಾನು ಹೇಳೋ ತರಕಾರಿ ಎಲ್ಲ ತರ್ತಾರೆ. ಈಗ ನಂಗೆ ಬೂದ್ ಕುಂಬಳಕಾಯಿ ಬೇಕು, ಸೋರೆಕಾಯಿ ಬೇಕು ದಿನ ತಿನ್ಲಿಕ್ಕೆ, ಮತ್ತೆ ದಿನ ಮಾಡ್ಲಿಕ್ಕೂ ತರಕಾರಿ ಬೇಕಲ್ವಾ. ಸೊ ಫಾರ್ಚುನೇಟ್ಲಿ ನಾವು ತುಂಬಾ ಕೆ ಆರ್ ಮಾರ್ಕೆಟ್ಗೆ ಕ್ಲೋಸ್ ಆಗಿರೋದ್ರಿಂದ ವಾರದಲ್ಲಿ 3 ಸತಿ ನಮ್ಮಮ್ಮ ಹೋಗಿ ತಗೊಂಡ್ ಬರ್ತಾರೆ. ಸೊ ಯಾಕಂದ್ರೆ ನಮ್ಮನೆ ಹತ್ರ ಬೇರೆ ಎಲ್ಲಾ ತರಕಾರಿಗೂ ಆಲ್ಮೋಸ್ಟ್ 50 to 60 rupees ಡಿಫ್ರೆನ್ಸ್ ಇರುತ್ತೆ. ಸೊ ಇಟ್ಸ್ ಅ ಲಾಟ್, ರೈಟ್? 1 kg ಏನೇ ನೀವು ತರಕಾರಿ ತಗೊಂಡ್ರು ಮಾರ್ಕೆಟ್ ಅಲ್ಲಿ 50 ರೂಪಾಯಿ ಇದ್ರೆ ಅಲ್ಲಿ 80 rupees 90 rupees ಆ ತರ ಇರುತ್ತೆ. ಸೊ ಹಾಗಾಗಿ ವಾರದಲ್ಲಿ 2 ಸತಿ ಇಲ್ಲಿ ಬಂದು ಫ್ರೆಶ್ ತರಕಾರಿ ತಗೊಂಡು ನಾವ್ ಮನೆಗೆ ಹೋಗಿ ತಿಂತೀವಿ. ಸೊ ನಮ್ಮ ಮನೆಯಲ್ಲಿ ಈಗ ಲಾಸ್ಟ್ 3 years ಇಂದ ನಮ್ಮಮ್ಮನೇ ತರಕಾರಿ ತರೋಂತ ರೆಸ್ಪಾನ್ಸಿಬಿಲಿಟಿ ಹೊಯ್ಸ್ಕೊಂಡಿದ್ದಾರೆ. ಆಸ್ ಯು ಆಲ್ ನೋ, ಫ್ರೀ ಬಸ್ ಇರೋದ್ರಿಂದ ನಮ್ಮನೆ ಹತ್ರನೇ ಬಸ್ ಹತ್ಕೊಂಡು ಹೋಗಿ ಎಲ್ಲ ತಗೊಂಡು ಬರ್ತಾರೆ ತಾವೊಬ್ರೆ. ಸೊ ಇವತ್ತು ನಾನು ಹೆಂಗೂ ಫ್ರೀ ಆಗಿದ್ನಲ್ಲ, ಸೊ ಹಾಗಾಗಿ ನಮ್ಮ ಅಮ್ಮನ ಮಾರ್ಕೆಟ್ ಕರ್ಕೊಂಡ್ ಬಂದೆ. ನಮ್ಮಮ್ಮ ಮಾರ್ಕೆಟ್ ಅಲ್ಲೆಲ್ಲ ಶಾಪಿಂಗ್ ಮಾಡ್ಕೊಂಡು ಬರ್ತಿದ್ದಾರೆ. ನೋಡಿಸ್ತೀನಿ ರೀ ನಿಮ್ಗೆ ನಮ್ಮಮ್ಮ ಹೆಂಗ್ ಬರ್ತಿದ್ದಾರೆ ಅಂತ. ಥ್ಯಾಂಕ್ ಯು. ದಿಸ್ ಮೈ ಮದರ್ ಟಯರ್ಡ್ ಆಗಿ ಬರ್ತಿದ್ದಾರೆ. ಇನ್ನೊಂದೇನಂದರೆ ಪ್ರೈಸ್ ಪಾಯಿಂಟ್ ಒಂದೇ ಮ್ಯಾಟರ್ ಏನಾಗಲ್ಲ. ಅಟ್ಲೀಸ್ಟ್ ಮನೆ ಹತ್ರನೇ ತರಕಾರಿ ತೊಗೊಂಡ್ರೆ ಒಂದು 5-10 ನಿಮಿಷಕ್ಕೆಲ್ಲ ಮುಗಿಸ್ಕೊಂಡು ವಾಪಸ್ ಬಂದುಬಿಡ್ತಾರೆ. ವಾಕ್ ಮಾಡು ಅಂದರೆ ಅದು ಮಾಡಲ್ಲ, ಮನೇಲಿ ಮಾಡೋ ಕೆಲಸ ಸಾಲದಾ ಅಂತ ಬೇರೆ ಜೋರಾಗಿ ಹೇಳ್ತಾರೆ. ಅದಕ್ಕೋಸ್ಕರ ಅಟ್ಲೀಸ್ಟ್ ಕೆ ಆರ್ ಮಾರ್ಕೆಟ್ಗೆ ಹೋಗೋದ್ರಿಂದ ನಮ್ಮ ಮನೆಯಿಂದ ಬಸ್ ಸ್ಟಾಪ್ಗೆ ನಡ್ಕೊಂಡು ಹೋಗ್ತಾರೆ, ಬಸ್ಸಿಗೆ ವೆಯ್ಟ್ ಮಾಡ್ತಾರೆ, ಬಸ್ ಹತ್ಕೋತಾರೆ, ಅಲ್ಲಿ ಹೋಗ್ತಾರೆ. ಮಾರ್ಕೆಟ್ ನಿಮಗೆ ಗೊತ್ತಲ್ಲ, ಇಟ್ ಈಸ್ ಸೋ ಬಿಗ್. ಸೊ ಅಲ್ಲೆಲ್ಲ ಓಡಾಡಿ ಟೈಮ್ ಸ್ಪೆಂಡ್ ಮಾಡಿ ನೋಡಿ ಮಾಡಿ ಹಲವಾರು ಮಿನಿಮಮ್ 5 ಥರ ತರಕಾರಿ 3-4 ಥರ ಫ್ರೂಟ್ಸ್ ತರಕ್ಕೆ ಹೇಳಿರ್ತೀನಿ, ತಗೊಂಡು ಬರ್ತಾರೆ. ಸೊ ಆ ಥರ ಮಾಡೋದ್ರಿಂದ ವಾಪಸ್ ಬರ್ತಾನೋ ಬಸ್ಸಲ್ಲಿ ಬರ್ತಾರೆ. ಸೊ ಅವ್ರಿಗೂ ಒಂದು ಟೈಮ್ ಪಾಸ್ ಆಗುತ್ತೆ ಮತ್ತು ಇಟ್ಸ್ ಅ ವೆರಿ ಹೆಲ್ತಿ ಆ್ಯಕ್ಟಿವಿಟಿ ಅಂತ ನಂಗೆ ಅನಿಸುತ್ತೆ. ಸೊ ಮನೇಲಿರೋ ಅಮ್ಮಂದ್ರೆಲ್ಲ ಅಫ್ಕೋರ್ಸ್ ಮಾರ್ಕೆಟ್ಗೆ ಹೋಗಿ ತನ್ನಿ ಅಂತ ನಾನೇನು ಸಜೆಸ್ಟ್ ಮಾಡಲ್ಲ. ಬಟ್ ನಮ್ಮಮ್ಮಂಗೆ ಈ ಥರ ಒಂದು ಆ್ಯಕ್ಟಿವಿಟಿ ವೀಕ್ಲಿ ಟ್ವೈಸ್ ಮಾಡು ಅಂತ ನಾನು ಹೇಳ್ತೀನಿ. ನಮ್ಮನೇಲಿ ಆ್ಯಕ್ಚುಲಿ ನಾನು ನನ್ನ ತಂಗಿ ಏನೂ ಹೆಲ್ಪ್ ಮಾಡಿಕೊಡಲ್ಲ ನಮ್ಮಮ್ಮಗೆ. ನಮ್ಮನೆ ಎಲ್ಲ ಇಡೀ ಮನೆ ಕ್ಲೀನಿಂಗಿಂದ ಹಿಡ್ದು ಕುಕ್ಕಿಂಗ್, ದಿನಸಿ ತರೋದು ಮತ್ತು ತರಕಾರಿ ತರೋದು ಎಲ್ಲ A to Z ಅವರೊಬ್ಬರೇ ನಡೆಸ್ತಾರೆ, ವಿಚ್ ಇಸ್ ಗ್ರೇಟ್ ಅಟ್ ಹರ್ ಏಜ್. ಐ ಡೋಂಟ್ ನೋ ನಾವಿಷ್ಟೆಲ್ಲ ನಾವು ಮುಂದಕ್ಕೆ ಏನು ಮಾಡ್ತೀರಿ ಅನ್ನೋದು ದೇವರಿಗೆ ಗೊತ್ತು. ಬಟ್ ಯಾ, ಮೈ ಮದರ್ ಡಸ್ ಎವ್ರಿಥಿಂಗ್ ಫಾರ್ ಅಸ್. ಸೊ ಯಾ, ಚಿಕ್ಕ ವಯಸ್ಸಿಂದ
ಆಚಿನ ಕೆಲಸಗಳು ನಾನು ಮಾಡ್ತಿದ್ದೆ. ಲೈಕು ನೀರು ತೊಗೊಂಡು ಬರೋದು, ಮನೆಗೆ ದಿನಸಿ ತೊಗೊಂಡು ಬರೋದು, ಆ ಥರ ಥಿಂಗ್ಸ್ ಎಲ್ಲ ಚೈಲ್ಡ್‌ಹುಡ್ಡಲ್ಲಿದ್ದಾಗ ತುಂಬಾ ಮಾಡ್ತಿದ್ದೆ. ಬಟ್ ಈಗ ಐ ಡೋಂಟ್ ಫೈಂಡ್ ಟೈಮ್. ಸೊ ಹಾಗಾಗಿ ನಮ್ಮಮ್ಮ ನಮ್ಮನ್ನೇನು ಹೆಲ್ಪ್ ಕೇಳ್ದಿರ ಎಲ್ಲ ತಾವೇ ಮಾಡ್ಕೋತಾರೆ. ಅಕಸ್ಮಾತ್ ಮನೇಲಿ ನಾನು ಅಥವಾ ನನ್ನ ತಂಗಿ ಇದ್ದರೆ ಬಂದು ಪಿಕ್ ಮಾಡಿ ಅಂತ ಕೇಳ್ತಾರೆ. ಅದೊಂದು ಹೆಲ್ಪನ್ನು ಮಾತ್ರ ಕೇಳ್ತಾರೆ, ದಟ್ಸ್ ಆಲ್. ಆ್ಯಂಡ್ ಆಲ್ಸೋ ನಾವು ವಿದ್ಯಾಪೀಠ ಬಸವನಗುಡಿಯಲ್ಲಿರೋ ಕಾರಣ ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ಎಷ್ಟೊಂದು ಟೆಂಪಲ್ಸಲ್ಲಿ ಆರಾಧನೆ, ಹೋಮ ಹವನ, ಸತ್ಯನಾರಾಯಣ ಸ್ವಾಮಿ ಪೂಜೆ ಅದು ಇದು ನಡೀತಾನೆ ಇರುತ್ತೆ. ಸೊ ಫ್ರೀಕ್ವೆಂಟ್ಲಿ ಅದಕ್ಕೂ ಸಹ ಆಗಾಗ ಹೋಗ್ತಿರ್ತಾರೆ. ಈ ರೀತಿಯಾಗಿ ನಮ್ಮಮ್ಮ ಬೆಂಗಳೂರಲ್ಲಿ ಟೈಮ್ ಪಾಸ್ ಮಾಡ್ತಾರೆ. ಮುಂಚೆ ನಮ್ಮಮ್ಮ ಒಂದು ಹಳ್ಳಿಯಲ್ಲಿದ್ದಿದ್ದು, ವಿಜಯಪುರ ಟೌನ್ ಅಂತ, ಇಲ್ಲಿ ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಬರುತ್ತೆ. ಸೊ ರೀಸೆಂಟಾಗಿ ಶಿಫ್ಟ್ ಆಗಿ 3 ಇಯರ್ಸ್ ಆಗಿರೋದ್ರಿಂದ ಸೊ ಈ ಎಲ್ಲ ಆ್ಯಕ್ಟಿವಿಟೀಸ್ ತಾವೇ ಅಳವಡಿಸ್ಕೊಂಡು ತಮ್ಮ ದಿನಚರಿನ ಸುತ್ತೋದ್ರಲ್ಲಿ ಕಳೀತಾರೆ. ಸೊ ದ್ಯಾಟ್ ವಾಸ್ ಇಟ್. ಆ್ಯಂಡ್ ಆಲ್ಸೋ ನಾನು ಆ್ಯಕ್ಚುಲಿ ನಿನ್ನೆ ಒಂದು RJ ಇಂಟರ್ವ್ಯೂ ಆಫ್ ಜಾನ್ ಅಬ್ರಹಂ ನೋಡಿದೆ. 28 ಇಯರ್ಸ್ 27 ಆರ್ 28 ಇಯರ್ಸ್ ಆಯ್ತಂತೆ ಅವರ ಫೇವ್ರೆಟ್ ಸ್ವೀಟ್ ಕಾಜು ಕಟ್ಲೆಟ್ ತಿಂದು. ಇಟ್ಸ್ ಲೈಕ್ ಓ ಮೈ ಗಾಡ್. ನಾನು ಯೂಶಲಿ ಸ್ವೀಟ್ಸ್ ಏನೂ ತಿನ್ನಲ್ಲ, ಬಟ್ ಯಾರಾದರೂ ಕೊಟ್ಟರೆ ಐ ವಿಲ್ ನಾಟ್ ಸೇ ನೋ ಟು ಇಟ್. ಐ ವಿಲ್ ಜಸ್ಟ್ ಈಟ್ ಇಟ್ ಆಫ್. ಸೊ ಇಟ್ಸ್ ಓಕೆ. ಸೊ it's not okay. I can't say anything because do according to your health, listen to your body. If you feel like eating, eat a little, and apparently control your portion size ಅಷ್ಟೇ ಹೇಳ್ಬೋದು. ಸೊ ಏನು ಬೇಕಾದ್ರೂ ತಿನ್ಬೋದು, ಬಟ್ ಇಟ್ ಶುಡ್ ಆಲ್ ಕಮ್ ವಿತಿನ್ ಯುವರ್ ಕ್ಯಾಲೋರೀಸ್ ಅಕಾರ್ಡಿಂಗ್ ಟು ಯುವರ್ ಬಾಡಿ ಡೇಟಾ. ಸೊ ನಿಮ್ಮ ಬಾಡಿ ಡೇಟಾ ಪ್ರಕಾರ ಕ್ಯಾಲೋರಿ ಡಿಫಿಸಿಟ್ ಮತ್ತು ಪ್ರೋಟೀನ್ ಫೈಬರ್ ಕನ್ಸಂಪ್ಷನ್ ಮಾಡಬೇಕಾಗಿರೋದಷ್ಟೇ ನಿಮ್ಮ ಕರ್ತವ್ಯ. ಸೊ ಅದಕ್ಕೆ ಅನಿಸುತ್ತೆ ನೋಡಿ, ಅವ್ರು ಒಂದು ಸ್ವೀಟು ತಿನ್ನಲ್ಲ, ಸಿನ್ಸ್ ಲಾಸ್ಟ್ 10 ಇಯರ್ಸಿಂದ ಹೇಗಿದ್ದಾರೋ ಹಾಗೆ ಇದ್ದಾರೆ. ಸೊ ನಾವು ಎಲ್ಲ ಸೆಲೆಬ್ರಿಟೀಸ್ ಅಷ್ಟೊಂದು ಅವಾಯ್ಡ್ ಮಾಡ್ತಾರೆ ಅಂದರೆ ಅದಕ್ಕೆ ಕಾರಣ ಏನು? ದೇ ಲುಕ್ ವೆರಿ ಯಂಗ್, ವೆರಿ ಫ್ರೆಶ್. that's because of their diet. They don't eat anything, I mean, which is not good for their body. ನಾವು ಸಹ ನಮ್ಮ ಹೆಲ್ತ್ನ ಕಾಪಾಡ್ಕೋಬೋದು ಒಳ್ಳೆ ಫುಡ್ಸ್ ತಿಂತ, ಮತ್ತು ಒಂದೆರಡು ಫಿಸಿಕಲ್ ಆ್ಯಕ್ಟಿವಿಟೀಸ್ ನಮ್ಮ ಡೈಲಿ ಲೈಫಲ್ಲಿ ಇನ್ಕ್ಲೂಡ್ ಮಾಡ್ಕೋತಾ. ನಾನು ಸಹ ಈ ರ್ಯಾಟ್ ರೇಸಲ್ಲಿದ್ದೆ. ಲೈಕ್ ಜಾಬ್ ವರ್ಕ್ ದುಡಿ, ಜಾಬ್ ವರ್ಕ್ ದುಡಿ, ಜಾಬ್ ವರ್ಕ್ ದುಡಿ. ದಿಸ್ ವಾಸ್ ಮೈ ಸೈಕಲ್. ಬಟ್ ಆಫ್ಟರ್ ದೆನ್ ಐ ಅಂಡರ್ಸ್ಟೂಡ್, ಸೊ ಇಟ್ಸ್ ಆಲ್ ಅಬೌಟ್ ಲೈಕ್ ಅಸ್. ಸೊ ನಮ್ಮನ್ನು ಹೆಲ್ತಿಯಾಗಿ ಇಟ್ಕೊಬೇಕು, ನಮ್ಮನ್ನು ಫಿಸಿಕಲ್ ಆ್ಯಕ್ಟಿವಿಟೀಸ್ ಜೊತೆಗೆ ತೊಡಸ್ಕೋಬೇಕು, ಮತ್ತು ಒಳ್ಳೆ ಫುಡ್ನ ಕನ್ಸ್ಯೂಮ್ ಮಾಡಬೇಕು. ಸೊ ಇದೆಲ್ಲ ಮಾಡಬೇಕಂದ್ರೆ ನಿಮಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆ ಟೈಮ್ನ ನೀವು ನಿಮಗೆ ಕೊಟ್ಕೊಳೋ ಅಂಥ ಜಾಬಲ್ಲಿ ನೀವಿರಬೇಕು. ಸೊ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮತ್ತು ತಿನ್ನೋಕ್ಕೆ ಅಂತಲೇ ಒಂದು 3 to 4 ಅವರ್ಸ್ನ ತೆಗೆದಿಡಬೇಕು ನಿಮ್ಮ ಡೈಲಿ ಲೈಫಲ್ಲಿ. ಸೊ ದಿಸ್ ಇಸ್ ಮಸ್ಟ್, ಆ್ಯಂಡ್ ಇಟ್ ಈಸ್ ಸೆಲ್ಫ್ ಕೇರ್ ವಿಚ್ ವಿಲ್ ಹೆಲ್ಪ್ ಅಸ್ ಇನ್ ಲಾಂಗ್ ಟರ್ಮ್. ಸೊ ಮುಂದೆ ಹೋಗ್ತಾ ಹೋಗ್ತಾ ಜೀವನದಲ್ಲಿ ಈ ಸ್ಮಾಲ್ ಚೇಂಜ್ ಈಗ ಮಾಡ್ಕೊಳೋದೇ ನಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ದೃಢವಾಗಿ ನಂಬಿ ಫಾಲೋ ಮಾಡ್ತಾ ಇದ್ದೀನಿ. ನನ್ನ ಡಯೆಟ್ನ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಐ ವಿಲ್ ಇನ್ಕ್ಲೂಡ್ 2 to 3 ಫಿಸಿಕಲ್ ಆ್ಯಕ್ಟಿವಿಟಿ ಇನ್ ಮೈ ಲೈಫ್ ಪಕ್ಕಾ. ಆ್ಯಕ್ಚುಲಿ ಸೊಪ್ಪಿನ ಪಲ್ಯನೇ ಜಾಸ್ತಿ ಆಯಿತು. ಸೊ ಹಾಗಾಗಿ ಸೋರೆಕಾಯಿ ತಿನ್ನೋಕ್ಕೆ ಹೋಗಲಿಲ್ಲ. ಸೊ ಸ್ವೀಟ್ ಕಾರ್ನ್ ಇನ್ಸ್ಟೆಡ್ ಆಫ್ ಮ್ಯಾಂಗೋ ಗ್ವಾವಾ ತಿಂದೆ. ರಾತ್ರಿಗೆ ಒಂದು 20 grams ಆಫ್ ಸೋಯಾ ಮತ್ತು ಸೋರೆಕಾಯಿನ ಕುಕ್ ಮಾಡ್ಕೊಂಡು ತಿಂತೀನಿ. ದಟ್ಸ್ ಇಟ್. ಬಿಕಾಸ್ ಪ್ರೋಟೀನ್ ಓನ್ಲಿ 50 grams ಆಗಿದೆ. ಸೊ ಸ್ಟಿಲ್ 10 grams ಐ ನೀಡ್. ಸೊ 20 grams ಆಫ್ ಸೋಯಾ ವಿಲ್ ಗಿವ್ ಮೀ 10 grams ಆಫ್ ಪ್ರೋಟೀನ್ ಆರಾಮ್ಸೆ. ಸೊ ಹಾಗಾಗಿ ದ್ಯಾಟ್ ವಿಲ್ ಬಿ ಮೈ ನೈಟ್ ಡಿನ್ನರ್. ಪ್ರೋಟೀನ್ ಪೂರ್ತಿ ಆಗುತ್ತೆ, ಆಲ್ಮೋಸ್ಟ್ 60 grams. ನನಗಂತೂ ಇಟ್ಸ್ ವೆರಿ 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 ಇಂಪಾರ್ಟೆಂಟ್, ಬಿಕಾಸ್ ನಾನಂದರೆ ತುಂಬಾ ಇಷ್ಟ. ಬಿಕಾಸ್ ಯಾರಿರಲಿ ಇಲ್ಲದಿರಲಿ ನಾನು ಖುಷಿಯಾಗಿರ್ತೀನಿ, ಯಾರ ಬಗ್ಗೆನೂ ಅಷ್ಟೊಂದು ಯೋಚನೆ ಮಾಡಲ್ಲ. ಸೊ ಹಾಗಾಗಿ ನನ್ನನ್ನು ನಾನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನನ್ನ ಡ್ರೀಮ್ ಸಿನ್ಸ್ ಚೈಲ್ಡ್ಹುಡ್. ಸೊ ತಿನ್ನೋ ಟೈಮಲ್ಲಿ ಚೆನ್ನಾಗಿ ಎಲ್ಲ ತಿಂದು ಬಿಸಾಕಿದ್ದೀನಿ. ಸೊ ಎಸ್, ದಿಸ್ ಇಸ್ ದ ಟೈಮ್ ಟು ಲೈಕ್ ಕ್ವಿಟ್ ಥಿಂಗ್ಸ್ ಆ್ಯಂಡ್ focus on real health. Yes, I'm gonna do it.
ಫಾರ್ಗಾಟ್ ಇಂಪಾರ್ಟೆಂಟ್ ಅಪ್ಡೇಟ್. ಸೊ ಇವತ್ತು ವೆನ್ಸ್ಡೇ ಆಗಿರೋ ಕಾರಣ ನಾನು ಹೋಗಿ ನನ್ನ ವಿಟಮಿನ್ B12 ಇಂಜೆಕ್ಷನ್ ತೊಗೊಂಡಾದ್ಮೇಲೆ ಡಾಕ್ಟರ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ 4 ವೀಕ್ಸ್ಗೆ 4 ಟ್ಯಾಬ್ಲೆಟ್ಸು. ಅದಾದ ನಂತರ ಫಾರ್ ದಿಸ್ ಇಯರ್ ದಿಸ್ ಈಸ್ ಇನಫ್. ನೆಕ್ಸ್ಟ್ ಇಯರ್ ನೀವು ಮತ್ತೆ ಬನ್ನಿ. ಸೊ ದ್ಯಾಟ್ ಮಸ್ಟ್ ಬಿ ಸಫಿಷಿಯಂಟ್ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ 4 ವೀಕ್ಸ್ಗೆ 4 ಟ್ಯಾಬ್ಲೆಟ್ಸ್ ಆಫ್ ವಿಟಮಿನ್ B12 ಮತ್ತು ವಿಟಮಿನ್ ಡಿ. ಸೊ ಈ 2 ಟ್ಯಾಬ್ಲೆಟ್ಸು ತೊಗೊಂಡು ಸ್ಟಾಪ್ ಮಾಡಬೇಕು. ಸೊ ದಿಸ್ ವಿಲ್ ಬಿ ಲೈಕ್ ಸಫಿಷಿಯಂಟ್ ಫಾರ್ ಹೋಲ್ ಇಯರ್ ಅಂತ ಹೇಳಿದ್ರು. ಅದಾದಮೇಲೆ ನೆಕ್ಸ್ಟ್ ಇಯರ್ ಮತ್ತೆ ಸೇಮ್ ಪ್ರಾಸೆಸ್ನ ರಿಪೀಟ್ ಮಾಡಬೇಕಾಗಿ ಬರುತ್ತೆ. ಮತ್ತು ಚೆಕ್ ಮಾಡಿ ಇಫ್ ಇನ್ ಕೇಸ್ ತೀರಾ ಡೆಫಿಷಿಯನ್ಸಿ ಇದ್ದರೆ ಇಂಜೆಕ್ಷನ್ ಫಾಲೋಡ್ ಬೈ ಟ್ಯಾಬ್ಲೆಟ್ಸು, ಇಲ್ಲಾಂದರೆ ಬರೀ ಟ್ಯಾಬ್ಲೆಟ್ಸು ಅಂತ ಹೇಳಿದ್ದಾರೆ. ಸೊ ಇಟ್ಸ್ ಓಕೆ ಅಲ್ವಾ. ಸೊ ಆಲ್ಮೋಸ್ಟ್ ಎಷ್ಟು ಖರ್ಚಾಯಿತು? ಅರೌಂಡ್ 3 to 3.5,000 ಖರ್ಚಾಯಿತು ಓವರ್ ಆಲ್ ಫಾರ್ ಫಿಕ್ಸಿಂಗ್ ಮೈ ವಿಟಮಿನ್ B12 ಡೆಫಿಷಿಯನ್ಸಿ ಫಾರ್ ದಿಸ್ ಇಯರ್. ಸೊ ನಮ್ಮೇಲೆ ನಾವು 3,000 ರುಪೀಸು ಖರ್ಚು ಮಾಡಿಕೊಂಡು ವಿಟಮಿನ್ ಡೆಫಿಷಿಯನ್ಸಿನ ಫುಲ್ಫಿಲ್ ಮಾಡ್ಕೊಳಕ್ಕಾಗಲ್ವಾ? ಆಗುತ್ತೆ ತಾನೆ. ಒಂದ್ಸತಿ ಡೈನೌಟ್ ತಿನ್ನೋಕೆ ಹೋದ್ರೇ 3,000 to 5,000 ಖರ್ಚು ಮಾಡ್ತೀವಿ. ಸೊ ಸ್ಪೆಂಡ್ ದಟ್ ಟೈಮ್ ಫಾರ್ ಯೋರ್ ಸೆಲ್ಫ್. ಗೋ ಗೆಟ್ ಯುವರ್ ಟೆಸ್ಟ್ ಡನ್, ಗೆಟ್ ದ ರಿಪೋರ್ಟ್ಸ್. ಏನು ಡೆಫಿಷಿಯನ್ಸಿ ಇದೆಯೋ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳಿ. ಸೊ ಇಟ್ ಈಸ್ ಗುಡ್ ಫಾರ್ ಯುವರ್ ಹೆಲ್ತ್. ಆ್ಯಕ್ಚುಲಿ ವಿಟಮಿನ್ B12 ಹಾಕ್ಸಿದಾದ್ಮೇಲೆ ನನ್ನ ವೆಯ್ಟ್ ಲಾಸ್ ಥಿಂಗ್ಸೂ ಲೈಕ್ ಪ್ರಾಪರಾಗಿ ಆಗ್ತಿದೆ. ಐ ಡೋಂಟ್ ನೋ, ಬಟ್ ಮುಂಚೆ ಎಲ್ಲ ಎಷ್ಟೇ ಮಾಡಿದ್ರು ಏನೂ ಅಷ್ಟೊಂದು ರಿಸಲ್ಟ್ಸ್ ಬರ್ತಿರ್ಲಿಲ್ಲ. ಬಟ್ ಈಗ ವಿತ್ ದಿಸ್ ಡೆಫಿಷಿಯನ್ಸಿ ಫುಲ್ಫಿಲ್ಡ್, ಸೊ ಪರವಾಗಿಲ್ಲ, ಇಟ್ ಈಸ್ ಚೆನ್ನಾಗಿ ಹೋಗ್ತಿದೆ. ಐ ಅಪ್ಡೇಟ್ ಒನ್ಸ್ ಐ ಗೆಟ್ ಮೈ ಬ್ಯೂಟಿಫುಲ್ ರಿಸಲ್ಟ್ಸ್. ಐ ಎಕ್ಸ್ಪ್ಲಿಸಿಟ್ಲಿ ಟೆಲ್ ಯು ಗೈಸ್. ಹಲೋ ಗೈಸ್, ಗುಡ್ ನೈಟ್ ಹೇಳುವ ಟೈಮ್ ಬಂತು. ಆದರೆ ನೈಟು ಸೋಯಾ ಮತ್ತೆ ಸೋರೆಕಾಯಿ ತಿನ್ನಕ್ ಆಗಲಿಲ್ಲ. ಸೊ ಹಾಗಾಗಿ ಅದಕ್ಕೆ ಇಕ್ವಿವೆಲೆಂಟ್ 10 ಗ್ರಾಮ್ ಪ್ರೋಟೀನ್ನ ಫುಲ್ಫಿಲ್ ಮಾಡ್ಕೊಳೋದಕ್ಕೆ ನನ್ನ ಫೇವ್ರೆಟ್ ಕ್ಯಾಲಿಫೋರ್ನಿಯಾ ಬುರಿಟೋ ಅಲ್ಲಿ ನಾನು ಕ್ಯಾಸೆಟಿಲಾ ತಿಂದೆ, ಪನ್ನೀರ್ ಕ್ಯಾಸೆಟಿಲಾ ತಿಂದೆ. ಇಟ್ ವಾಸ್ ಸೋ ಯಮಿ. ಏನಿಲ್ಲ, ಆಕ್ಚುಲಿ ಮನೆಗೆ ಹೋಗಿ ಮಾಡ್ಕೊಂಡು ತಿನ್ನೋ ಪೇಷನ್ಸ್ ಇರಲಿಲ್ಲ. ಸೊ ಹಾಗಾಗಿ ತಿನ್ಕೊಂಡ್ಬಿಟ್ಟೆ ಅಷ್ಟೇ. ಸೊ ಈಗ ಮನೆಗೆ ಹೋಗಿ ಜಪ್ ಅಂತ ಸ್ವಲ್ಪ ವರ್ಕ್ ಇದೆ, ವರ್ಕ್ ಮುಗಿಸ್ಕೊಂಡು ಮಲ್ಕೊಳೋದೆ. ದಟ್ಸ್ ಇಟ್ ಫಾರ್ ದ ಡೇ. ಗುಡ್ ನೈಟ್ ಗೈಸ್. ಲೇಟ್ ನೈಟ್ ತಿನ್ಬಾರ್ದು, ಬಟ್ ಸಮ್ಟೈಮ್ಸ್ ಏನು ಮಾಡೋಕ್ಕೂ ಆಗಲ್ಲ. ಐ ಆಮ್ ರಿಯಲಿ ಸಾರಿ ಫಾರ್ ಮೈ ಸೆಲ್ಫ್. ಬಾಯ್. ಖಾಲಿ ರೋಡಲ್ಲಿ ಯಾರೂ ಇಲ್ಲ ಅಂತ ವಿಡಿಯೋ ಮಾಡಿದೆ ಅಷ್ಟೇ. ದಯವಿಟ್ಟು ಯಾರು ಗಾಡಿ ಓಡಿಸ್ತಾ ವಿಡಿಯೋ ಮಾಡಬೇಡಿ. ಗುಡ್ ನೈಟ್ ಫಾರ್ ದ ಡೇ. ಸಿ ಯು ಟುಮಾರೋ. Shit, I again forgot to inform you guys something. I ate butterscotch mousse. ನನ್ನ ಫ್ರೆಂಡ್ ಅವ್ರ ಅಜ್ಜಿದು ಬರ್ತ್ಡೇ ಇತ್ತು, 1 ಪೀಸ್ ಕೊಟ್ಟರು, ತಿಂದ್ಬಿಟ್ಟೆ. ಸೊ ಇವತ್ತಿನ ಸ್ವೀಟ್ ಅದಾಗಿತ್ತು. ಐ ಡೋಂಟ್ ನೋ ವೈ 2-3 ಇಯರ್ಸಿಂದ ನಾನೇನು ಅಷ್ಟು ಸ್ವೀಟ್ಸೇ ತಿಂತಿರಲಿಲ್ಲ. ಇದು ನನ್ನ ವೀಕ್ಲಿ ಅಪ್ಡೇಟ್ ಸ್ಟಾರ್ಟ್ ಮಾಡಿದಾಗಿಂದ ಎವ್ರಿ ಡೇ ಯಾವುದೋ ಒಂದು ರೀತಿಯಲ್ಲಿ ಒಂದೊಂದು ಸ್ವೀಟ್ ತಿನ್ನೋ ಥರ ಆಗಿಬಿಟ್ಟಿದೆ. ಸೊ 1 ಚೋಟು ಪೀಸ್ ತಿಂದೆ. ಇಟ್ ವಾಸ್ ಸೋ ಯಮ್. ಎಸ್, that's it. That was for the day. ಗುಡ್ ನೈಟ್. ನಾಳೆ ನನ್ನ ದಿನದಲ್ಲಿ ನೋ ಸ್ವೀಟ್ ಇರಬಾರ್ದು ಅಂತ ಪ್ರಾರ್ಥಿಸ್ಕೊಳ್ತಾ ಟೈಮಿಗೆ ಸರಿಯಾಗಿ ತಿಂದ್ಕೊಂಡು ಉಣ್ಕೊಂಡು ಚೆನ್ನಾಗಿರೋಣ. ಬಾಯ್. ಹ್ಯಾಪಿ ಥರ್ಸ್ಡೇ. ವೀಕ್ 3 ಡೇ 7 ಆಲ್ ಡನ್. ಸೊ ಇವತ್ತು ಬೆಳಿಗ್ಗೆ ಆ್ಯಸ್ ಯೂಶುವಲ್ ಶೇಕ್, ಬಾಳೆಹಣ್ಣಿನ ಜೊತೆ ಪ್ರೋಟೀನ್ 50 ಗ್ರಾಮ್ಸ್ ಪ್ರೋಟೀನ್ ಶೇಕ್ ಕುಡಿದೆ. ಅದಾದ ನಂತರ ಬಸ್ಸಾರು, 2 ಚಪಾತಿ ಮತ್ತು ಕೋಸಿನ ಪಲ್ಯ 1 ಬೌಲ್ ತುಂಬ ತಿಂದೆ. ದ್ಯಾಟ್ಸ್ ಇಟ್ ಫಾರ್ ಮೈ ಮಾರ್ನಿಂಗ್. ಅದ್ರ ಜೊತೆ ಒಂದು ಗ್ವಾವಾ ತಿಂದಿದ್ದೆ. ಸೊ ಸಂಜೆ ಸ್ವೀಟ್ ಕಾರ್ನ್ ಮತ್ತು ಖಾರದ ದೋಸೆ. ಈ ಖಾರದ ದೋಸೆ ಏನ್ರಲ್ಲಿ ಮಾಡಿರೋದು ಅಂದರೆ ಹೆಸರು ಕಾಳನ್ನ ನೆನೆಸ್ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಸ್ವಲ್ಪ ಆನಿಯನ್ನು, ಕೊರಿಯಂಡರು, ಉಪ್ಪು, ಖಾರ ಎಲ್ಲ ಹಾಕ್ಬಿಟ್ಟು ದೋಸೆ. ಆ ದೋಸೆ 1 ಮತ್ತು ನುಗ್ಗೆ ಸೊಪ್ಪಿನ ಪಲ್ಯ. ಆ ನುಗ್ಗೆ ಸೊಪ್ಪಿನ ಪಲ್ಯದಲ್ಲಿ
ಬೀಟ್ರೂಟು ಕ್ಯಾರೆಟು ಎಲ್ಲ ಹಾಕಿತ್ತು. ಅದನ್ನು ತಿನ್ಕೊಂಡೆ. ಯಾ, ದ್ಯಾಟ್ ವಾಸ್ ಇಟ್ ಫಾರ್ ಮೈ ಟುಡೇ ಆ್ಯಕ್ಚುಲಿ. ಸೊ ಲೆಟ್ಸ್ ಟಾಕ್ ಟ್ಯೂಸ್ಡೇ ಅಲ್ವಾ. ಸೊ ಆ್ಯಕ್ಚುಲಿ ಐ ವಾಸ್ ಥಿಂಕಿಂಗ್ ಎಷ್ಟೊಂದು ಟೈಮ್ ಈಗ ಇತ್ತೀಚೆಗೆ ಲಾಸ್ಟ್ ಫ್ಯೂ ಇಯರ್ಸಿಂದ ರೀಲ್ಸ್ ನೋಡ್ತಾ ಅಥವಾ ಯೂಟ್ಯೂಬ್ ಶಾರ್ಟ್ಸ್ ನೋಡ್ತಾ ಅಥವಾ ನೆಟ್ಫ್ಲಿಕ್ಸಲ್ಲಿ ಯಾವ್ದು ರಿಲೀಸ್ ಆಗಿದೆ ಅಂತ ನೋಡಕ್ಕೆ ಹೋಗಿ ಹಾಗೆ ಫುಲ್ ಅಡಿಕ್ಟ್ ಆಗಿಬಿಟ್ಟು ಒಂದು ಪೂರ್ತಿ ಪಿಕ್ಚರ್ ಮುಗಿಸೋವರೆಗೂ ಬಿಡಲ್ಲ. ಎಕ್ಸಾಂಪಲ್ ಮೀ, ಇಟ್ಸ್ ಫಾರ್ ಮೈ ಸೆಲ್ಫ್. ಯಾವ್ದು ಬಂದಿದೆ ನಾನು ನೋಡೋಕೆ ಹೋಗ್ತೀನಿ. ಎಷ್ಟೇ ಇಂಪಾರ್ಟೆಂಟ್ ಕೆಲಸ ಇದ್ರೂ ಫಾಸ್ಟ್ ಫಾರ್ವರ್ಡಲ್ಲಿ ಒನ್ ಮೂವಿ ಅಂತೂ ವಿತಿನ್ 1 hour ಮುಗಿಸ್ತೀನಿ. ಸೊ ಈ ಒಂದು ಹ್ಯಾಬಿಟ್ ಇತ್ತು. ಹೆಂಗೆ ನಾನು ನನ್ನ ಫಿಟ್ನೆಸ್ ಜಿಮ್ ರುಟೀನ್ನ ಲಾಸ್ಟ್ 2 ವೀಕ್ಸ್ಗೆ ಸೆಟ್ ಮಾಡಿಕೊಂಡೆ. ಸೊ ಅದೇ ರೀತಿ ಇನ್ನೊಂದು ನ್ಯೂ ಆ್ಯಕ್ಟಿವಿಟಿ ನನಗೆ ಇಂಟ್ರಡ್ಯೂಸ್ ಮಾಡ್ಕೊಳ್ಳೋಣ ಅಂತ ಅನಿಸ್ತಿದೆ. ಅದು ಏನಂದರೆ, ಲೆಟ್ಸ್ ಸ್ಟಡಿ ಎನಿಥಿಂಗ್. ಸೊ ಆ್ಯಸ್ ನಾವು ಫೋನಲ್ಲಿ ಏನೇನೋ ನೋಡ್ತೀವಿ, ಸೊ ಅದನ್ನು ಬಿಟ್ಟು ಲೆಟ್ಸ್ ಗೆಟ್ ಬ್ಯಾಕ್ ಇನ್ ಟು ಅವರ್ ರೂಟ್ಸ್. ವೆನ್ ಐ ವಾಸ್ ಇನ್ ಕಾಲೇಜ್ ಐ ವಾಸ್ ನಾಟ್ ಅ ಟಾಪರ್. ಅಷ್ಟೊಂದು ನಾಳೆ ಎಕ್ಸಾಮ್ ಅಂದರೆ ಇವತ್ತೇ ಓದ್ಬಿಟ್ಟು ಪಾಸ್ ಆಗ್ತಾ ಇದ್ದಿದ್ದು ಕ್ಯಾಟಗರಿ ನಾವು. ಸೊ ಹಾಗಾಗಿ ಐ ವಾಸ್ ಥಿಂಕಿಂಗ್, ಯಾಕಂದರೆ ಏಜ್ ಆಗ್ತಾ ಆಗ್ತಾ ಗೊತ್ತಾಗೋ ಒಂದು ಫ್ಯಾಕ್ಟ್ ಏನಂತಂದರೆ ಎಜುಕೇಷನ್ ಎಷ್ಟು ಮುಖ್ಯ ಅನ್ನೋದು. ಆ್ಯಕ್ಚುಲಿ ನಾನು ನೋಡಿದ್ದೀನಿ, ನನ್ನ ಫ್ಯೂ ಫ್ರೆಂಡ್ಸೇ MBA ಮಾಡಿದ್ದಾರೆ. MBA ಮಾಡಿ ಏನೂ ಮಾಡ್ತಿಲ್ಲ, ದೇ ಜಸ್ಟ್ ಅಟ್ ಹೋಮ್. ಸಮ್ ಪೀಪಲ್ ಎಷ್ಟೊಂದು ಟಾಪ್ ಯೂನಿವರ್ಸಿಟಿಯಲ್ಲಿ ಡಿಗ್ರಿನ ತಗೊಂಡಿದ್ದಾರೆ. ಬಟ್ ಆದರೆ ಈಗ ಮಾಡ್ತಾ ಇರೋ ಕೆಲಸಕ್ಕೂ ಅವ್ರು ಓದಿರೋದಕ್ಕೂ ದೇರ್ ಇಸ್ ನೋ ರಿಲೇಷನ್ ಅಂತ ಅನಿಸ್ತು. ಬಿಕಾಸ್ ಎವ್ರಿ ಡೇ ವಾಟ್ ವಿ ಡೂ ನಮ್ಮ ಲೈಫ್ ಮೇಲೆ ಇಂಪ್ಯಾಕ್ಟ್ ಮಾಡಬೇಕಲ್ವಾ. ಸೊ ಹಾಗಾಗಿ ದಟ್ಸ್ ವಾಟ್ ಐ ವಾಸ್ ಥಿಂಕಿಂಗ್. ಎಷ್ಟೊಂದು ಟೈಮ್ ವೇಸ್ಟ್ ಮಾಡೋ ಬದಲು, ಬಿಕಾಸ್ ನನ್ನ ಸ್ಕ್ರೀನ್ ಟೈಮೇ ಪರ್ ಡೇ 2 to 3 hours ಇರುತ್ತೆ. ಸೊ ದ್ಯಾಟ್ 2 to 3 hours ವೈ ನಾಟ್ ಮೀ ಟು ಸ್ಟಡಿ. ಸೊ ಸ್ಟಡಿ ಎನಿಥಿಂಗ್. ಸೊ ಒಂದು ನಾವಲ್ ತೊಗೋಬೋದು ಅಥವಾ ಏನೋ ಒಂದು, ಜಸ್ಟ್ ಸ್ಟಡಿ. ಸೊ ನನ್ನ ಫಿಸಿಕಲ್ ಫಿಟ್ನೆಸ್ಗೆ ಜಿಮ್ನ ನಾನು 2 weeks ಹೋಗಿ ಸೆಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಈ 2 weeks ಆ್ಯಕ್ಚುಲಿ ಬ್ರೇಕಲ್ಲಿದ್ದೆ, ಬಿಕಾಸ್ ನಾನು ನೈಟ್ ಮಲ್ಗೋದು ಲೇಟ್ ಆಗ್ತಿತ್ತು ಮತ್ತು ಬೆಳಗ್ಗೆನೇ ಎದ್ದು ಹೋಗೋಕ್ಕೆ ಕಷ್ಟ. ಬಿಕಾಸ್ ಸ್ಲೀಪ್ ಇಸ್ ವೆರಿ 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 ಅಟ್ಮೋಸ್ಟ್ ಇಂಪಾರ್ಟೆಂಟ್. ನೀವು ಎಕ್ಸಸೈಸ್ ಮಾಡದೇ ಇದ್ದರೂ ಸ್ಲೀಪ್ ಅಂತೂ 3 to 4 cycles ಆಫ್ ಯುವರ್ 90 minutesನ ಮುಗಿಸ್ಕೋಬೇಕು. ಸೊ ಹಾಗಾಗಿ ದಿಸ್ ಹೋಲ್ ವೀಕ್ ಐ ವಿಲ್ ಬಿ ಲೈಕ್ ಟೈಡ್ ಅಪ್ ವಿತ್ ವರ್ಕ್. ಮೇ ಬಿ August 1st ಐ ವಿಲ್ ಡೂ ಮೈ ಫಿಸಿಕಲ್ ಫಿಟ್ನೆಸ್ ಪ್ರಾಪರ್ಲಿ. ಸೊ ಅದಕ್ಕೋಸ್ಕರ ನನಗೆ ನಾನು ಚಾಲೆಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಎವ್ರಿ ಡೇ 2 to 3 hours ಸ್ಟಡಿ ಎನಿಥಿಂಗ್. ಸೊ ಲೆಟ್ಸ್ ನಾಟ್ ಸ್ಕ್ರಾಲ್, ಲೆಟ್ಸ್ ನಾಟ್ ಬಿ ಅಡಿಕ್ಟಿವ್ ಟು ಸೋಷಿಯಲ್ ಮೀಡಿಯಾ. ನಾವು ಸೋಷಿಯಲ್ ಮೀಡಿಯಾನ ನಮ್ಮ ಇನ್ಫಾರ್ಮೇಷನ್ಗೆ ಮಾತ್ರನೇ ಕನ್ಸ್ಯೂಮ್ ಮಾಡಬೇಕೇ ಹೊರತು ನಾವೇ ಅದಕ್ಕೆ ಸ್ಲೇವ್ಸ್ ಆಗಬಾರ್ದು. ಸೊ ಈವನ್ 2 to 3 hours ನಾನು ನೋಡ್ತೀನಿ, ಬಟ್ ಸ್ಟಿಲ್ ದಟ್ 2 to 3 hours ಕೌಂಟ್ಸ್ ಅಲ್ವಾ. 2 to 3 hoursಲ್ಲಿ ಒಂದು ಕಾನ್ಸೆಪ್ಟ್ ಕಲ್ತ್ಕೋಬೋದಲ್ವಾ. ಎವ್ರಿ ಡೇ ಒಂದೊಂದು ಕಾನ್ಸೆಪ್ಟ್ ಕಲಿತಾ ಇದ್ರೆ, ಫಾರ್ ಎಕ್ಸಾಂಪಲ್ ಸ್ಟಾಕ್ ಮಾರ್ಕೆಟೇ ತಗೊಳೋಣ. ಎವ್ರಿ ಡೇ ಒಂದೊಂದು ಕಾನ್ಸೆಪ್ಟ್ ಕಲಿತಾ ಇದ್ರೆ ವಿತಿನ್ ಫ್ಯೂ ಮಂತ್ಸ್ ಇಡೀ ಚಾರ್ಟ್ ರೀಡಿಂಗ್ ಕಲ್ತ್ಕೋಬೋದಾ, ಅದರಿಂದ ದುಡ್ಡು ಮಾಡ್ಬೋದಾ, ರೈಟ್? ಅಥವಾ ನಮ್ಮ ಪ್ರೊಫೆಷ್ನಲ್ ಲೈಫ್ಗೆ ಹೆಲ್ಪ್ ಆಗೋ ಹಾಗೆ ಎಷ್ಟೊಂದು ಥಿಂಗ್ಸ್ ಇರುತ್ತೆ ಅಲ್ವಾ, ಡೈಲಿ ಅಪ್ಡೇಟ್ ಮಾಡ್ಕೋಬೇಕಾಗಿರೋಂಥ ವಿಚಾರಗಳು. ಅದರಲ್ಲೂ AI ಬರ್ತಾ 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 ಇರೋದ್ರಿಂದ ನಾವು ತುಂಬಾ ಸ್ಕಿಲ್ಫುಲ್ ಆಗಬೇಕು. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದನ್ನು ಬಿಟ್ಟು ನಮ್ಮ ಕಲಿಕೆಯಿಂದ ನಾವು ನಮ್ಮ ಸಮಾಜಕ್ಕೆ ಏನಾದರೂ ಕಾಂಟ್ರಿಬ್ಯೂಷನ್ ಕೊಡಬೇಕಲ್ವಾ. ಸೊ ಹಾಗಾಗಿ ನಾನು ಈ ಚಾಲೆಂಜ್ ಮಾಡೋಣ ನನಗೆ ನಾನು ಅನ್ಕೋತಾ ಇದ್ದೀನಿ. 8 hours ವರ್ಕ್ ಜೊತೆಗೆ 3 to 4 hours ಸ್ಟಡಿಂಗ್ ಎವ್ರಿ ಡೇ ಫಾರ್ ನೆಕ್ಸ್ಟ್ 2 weeks. ಕ್ಲೀನ್ ಈಟಿಂಗ್, 8 hours ವರ್ಕ್ and 3 to 4 hours of learning something new every single day. August so I'll be going to 2 to 3 physical activity. Maybe let's say like 3 hours my physical fitness, 8 hours work ಗೆ ಹೋಗ್ತೀನಿ. Then 4 hours I'll dedicate myself to my studies. It's my life. I decided, not you social media.
ಸೊ ದಿಸ್ ಇಸ್ ವಾಟ್ ಮೈ ಪ್ಲಾನ್ಸ್ ಫಾರ್ ಅಪ್ಕಮಿಂಗ್ ಆಗಸ್ಟ್. ಸೊ ಆಗಸ್ಟ್ ನನಗೆ ತುಂಬ ಸಕ್ಸಸ್ನ ತಂದ್ಕೊಡ್ಲಿ. ಅದಕ್ಕೂ ಮುಂಚೆ ನೆಕ್ಸ್ಟ್ 2 ವೀಕ್ಸ್ಗೆ ನಾನು ಪ್ಲಾನ್, ಇವತ್ತು 17 ಅಲ್ವಾ, 17 ಟು ನೆಕ್ಸ್ಟ್ 13 ಡೇಸ್, ಅಟ್ಲೀಸ್ಟ್ ನೆಕ್ಸ್ಟ್ 13 ಡೇಸ್ ನಾನು ಮಾಡಿದ್ರೆ it's a kind of win. I can continue for the next month, exercise, studying and earning. So I think ಈ ಮೂರು ವಿಭಾಗ ನಮ್ಮ ಲೈಫಲ್ಲಿ ತುಂಬಾನೇ ಇಂಪಾರ್ಟೆಂಟ್, ಬಿಕಾಸ್ ನಮ್ಮ ಮೈಂಡ್ನ ಶಾರ್ಪ್ ಆಗಿ ಇಟ್ಕೋಬೇಕು. ಅದಕ್ಕೆ ಮಾಡಬೇಕಾಗಿರೋದು ಒಂದೇ, ನಾವು ಆ್ಯಕ್ಚುಲಿ ಓದಬೇಕು ಮತ್ತು ಬರೀಬೇಕು. ಐ ಆಮ್ ಅ ಪರ್ಸನ್ ಹೂ ಬಿಲೀವ್ ಇನ್ ರೈಟಿಂಗ್ ಆ್ಯಕ್ಚುಲಿ. ಸೊ ನಾವು ಏನೇ ಓದಿದ್ರೂ ಮರ್ತೋಗೋ ಚಾನ್ಸಸ್ ತುಂಬ ಇರುತ್ತೆ. ಅದೇ ಒಂದ್ಸತಿ ಬರೆದ್ರೆ ಐ ಥಿಂಕ್ ಇಟ್ ವಿಲ್ ಸ್ಟೇ ಫಾರ್ ಅ ಲಾಂಗ್ ವೈಲ್ ಅನಿಸುತ್ತೆ. ಸೊ ಹಾಗಾಗಿ ಏನೇ ಓದಿದ್ರು ಅದನ್ನ ಒಂದ್ಸತಿ ಬರೆಯೋದು ಇಟ್ಸ್ ಅ ಗುಡ್ ಹ್ಯಾಬಿಟ್. ಓದೋದ್ರ ಜೊತೆ ಬರೆಯೋದು ಇಟ್ಸ್ ಫೈನ್, ರೈಟ್? ಸಿ, ನಾನು ಆ್ಯಕ್ಚುಲಿ ವಿತಿನ್ 5 minutes 1 page ಕಂಟೆಂಟ್ ಬರಿತೀನಿ ಫುಲ್. ಸೊ ಯಾ, ಐ ಥಿಂಕ್ ವಿ ಕ್ಯಾನ್ ಡೂ ಇಟ್. ಸೊ ಲೆಟ್ಸ್ ಟ್ರೈನ್ ಅವರ್ ಮೈಂಡ್. ಸೊ ಮೆಂಟಲಿ ಶಾರ್ಪ್ ಆಗೋದಕ್ಕೆ ಓದೋದು ಬರೆಯೋದು ಇದು ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಪ್ಲಸ್ ಸ್ಪೋರ್ಟ್ಸ್ ಆಕ್ಟಿವಿಟಿ, ಫಿಸಿಕಲ್ ಫಿಟ್ನೆಸ್ ಮತ್ತು ಶಾರ್ಪ್ನೆಸ್ ಎರಡೂ ಇನ್ಕ್ರೀಸ್ ಮಾಡುತ್ತೆ. ಸೊ ಈ 2 ಆಕ್ಟಿವಿಟೀಸಿಂದ ಫಿಸಿಕಲ್ ಫಿಟ್ನೆಸ್ಸು ಮತ್ತು ಸ್ಟಡೀಸು, ಸ್ಪೋರ್ಟಿಂದ ಶಾರ್ಪ್ನೆಸ್ ಸಹ ಇನ್ಕ್ರೀಸ್ ಆಗುತ್ತೆ. ಮತ್ತು ಥರ್ಡ್ಗೆ ಫಾರ್ ಮೈ ಫಿನಾನ್ಷಿಯಲ್, ನನ್ನ ಖರ್ಚು ನಾನು ನೋಡ್ಕೊಳೋದಕ್ಕೆ, ಬಿಕಾಸ್ ನನ್ನ ಫುಡ್ಗೆ ಆಲ್ಮೋಸ್ಟ್ 20,000 to 25,000 ಅ ಮಂತ್ ಸ್ಪೆಂಡ್ ಮಾಡ್ತೀನಿ. ಸೊ ಹಾಗಾಗಿ ನನ್ನ ಫುಡ್ಗೆ ಮತ್ತು ನನ್ನ ಎಕ್ಸ್ಪೆಂಡಿಚರ್ಗೆ ಗಾಡಿ ಓಡಿಸ್ತೀನಿ. ಸೊ ನನ್ನ ಎಲ್ಲ ಎಕ್ಸ್ಪೆಂಡಿಚರ್ಗಳನ್ನು ಮೀಟ್ ಮಾಡೋದಕ್ಕೆ ಐ ಹ್ಯಾವ್ ಟು ಡೂ ಅ 8-hour ಜಾಬ್. ದಟ್ ಈಸ್ ಕಂಪಲ್ಸರಿ. ನಮ್ಮ ಎಲ್ಲರಿಗೂ ನಮ್ಮನೆ ರೆಸ್ಪಾನ್ಸಿಬಿಲಿಟಿ ಇದ್ದೇ ಇರುತ್ತೆ. ಅದೇ ರೀತಿ ವಿ ಆರ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ನಮ್ಮ ಹೆಲ್ತು ಮತ್ತು ವಾಟ್ ಈಸ್ ನೆಕ್ಸ್ಟ್ ಅದನ್ನ ಕಲಿಯೋಂಥ ಒಂದು ಹುಮ್ಮಸ್ಸು, ಅಥವಾ ಐ ಥಿಂಕ್ ತುಂಬ ಇಯರ್ಸಿಂದ ಅದು ಕಳೆದೋಗ್ಬಿಟ್ಟಿದೆ. ಯಾರು ನೋಡಿದ್ರು ಫೋನ್. ಇಟ್ಸ್ ಮೋರ್ ಲೈಕ್ಲಿ ಫೋನಲ್ಲೇ ನಾವೆಲ್ಲ ಇರ್ತೀವಿ. ಸೊ ಅದರಿಂದ ಯೂಸ್ ಏನೂ ಇಲ್ಲ, ನಮ್ಮ ಟೈಮಲ್ಲಿ ಲಾಸ್ ಆಗ್ತಾಯಿದೆ. ಅದ್ರ ಬದಲು ನಾವೇನಾದರೂ ಕಲಿಯೋಣ. ಇಷ್ಟೆಲ್ಲ ಭಾಷಣ ಬಿಗಿತಾ ಇದ್ದೀನಿ. ಬಟ್ ಲೆಟ್ ಮೀ ಫಾಲೋ. ಬಟ್ ಲಿಟ್ರಲಿ 2 weeks I went to gym. I did it. So 2 weeks, I mean 13 days. 13 andre, yeah, almost 2 weeks. Every day 4 hours. I will study. Yes, I will study for next 2 weeks. Let's see. I'll be telling you guys what I'll do every day anta. So let's not scroll. Let's focus. No scrolling. Just focus on yourself, because you are important to yourself. ಸೊ ನೀವು ಏನೇ ಇವತ್ತು ಹೀಗಿದ್ರೂ ಮುಂದೆ ಏನಾದರೂ ಅದಕ್ಕೆ ನೀವೇ ರೆಸ್ಪಾನ್ಸಿಬಲ್ ಆಗ್ತೀರಾ. ಸೊ ಹಾಗಾಗಿ ಲೆಟ್ಸ್ ಡೂ ಇಟ್. ಹ್ಯಾಪಿ ಥರ್ಸ್ಡೇ. ನಾನು ಯಾವಾಗೂ ಬಿಲೀವ್ ಮಾಡೋದೇನೆಂದರೆ ಥರ್ಸ್ಡೇ ಐ ರಿಯಲಿ ಬಿಲೀವ್ ಇನ್ ಸಾಯಿಬಾಬಾ. ಸೊ ಎವ್ರಿ ಥರ್ಸ್ಡೇ ಏನೋ ನ್ಯೂ ಐಡಿಯಾ ಬರುತ್ತೆ, ಮತ್ತು ಒಳ್ಳೊಳ್ಳೆ ಥಿಂಗ್ಸ್ ಸ್ಟಾರ್ಟ್ ಆಗುತ್ತೆ ಲೈಫಲ್ಲಿ ಅನ್ನೋ ಒಂದು ಹೋಪ್ಸ್ ತುಂಬಾ ಇದೆ. ಮನಸ್ಸನ್ನ ಕ್ರಿಸ್ಟಲ್ ಕ್ಲಿಯರ್ ಆಗಿ ಇಟ್ಕೋಬೇಕು, ಏನನ್ನು ತಲೆಯಲ್ಲಿ ಇಟ್ಕೋಬಾರ್ದು. ಆರಾಮಾಗಿರ್ಬೇಕು, ನಗ್ನಗ್ತಾ ಇರಬೇಕು, ಖುಷಿಯಾಗಿರ್ಬೇಕು, ಚೆನ್ನಾಗಿ ತಿನ್ನಬೇಕು, ಹೆಲ್ದಿ ಊಟ ಮಾತ್ರ ತಿನ್ನಬೇಕು ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನ ಮುಗಿಸ್ತೀನಿ. ಬಾಯ್. ಲೆಟ್ಸ್ ವೆಲ್ಕಮ್ ಆರ್ week 4.